ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ತಂದೆಯಾದ ದೇವರ ಪರಿಶುದ್ಧ ನಾಮದಲ್ಲಿ ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ ನಿಮ್ಮೆಲ್ಲರನ್ನು ನಾನು ಯೇಸು ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಕೇಳಲಿಕ್ಕಾಗುವ ರೀತಿಯಲ್ಲಿ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಈ ಒಂದು ಕೊನೆಯ ಯುಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುವಂತಹ ದಿನಗಳು ಬಹಳ ಹತ್ತಿರದಲ್ಲಿದೆ. ಆತನು ಬರುವಂತಹ ದಿನಗಳು ಮುಂಚಿತವಾಗಿ ಆತನು ಯುಗ ಸಮಾಪ್ತಿಯನ್ನು ಕುರಿತು ತನ್ನ ಶಿಷ್ಯರಿಗೆ ಆತನು ತನ್ನ ವಾಗ್ದಾನವನ್ನು, ತನ್ನ ವಾಕ್ಯಗಳನ್ನು ಅವರಿಗೆ ತಿಳಿಯಪಡಿಸಿದ್ದಾನೆ. ಮತ್ತು ಎಲ್ಲ ಪ್ರವಾದಿಗಳ ಮೂಲಕವಾಗಿ ಕ್ರಿಸ್ತನು ಹುಟ್ಟಿ ಬರೋದಕ್ಕಿಂತ ಮುಂಚೆಯೇ ಅನೇಕ ದೊಡ್ಡ ದೊಡ್ಡ ಪ್ರವಾದಿಗಳ ಮೂಲಕವಾಗಿ ಈ ಲೋಕದ ಅಂತ್ಯವನ್ನು ಕುರಿತು, ಈ ಲೋಕದಲ್ಲಿ ಆತನು ಪುನಃ ತಿರುಗಿ ಪುನರುತ್ಥಾನ ಮಾಡ್ತಕ್ಕಂಥ ಒಂದು ದಿನ, ಹೊಸದಾದಂಥ ಯುಗವನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ದಿನ ಬರುತ್ತದೆ. ಈ ಯುಗ ನಾಶವಾಗಿ ಹೋಗುತ್ತದೆ, ಈ ಲೋಕ ಉಳಿಯೋದಿಲ್ಲ, ಈ ಜಗತ್ತು ಉಳಿಯೋದಿಲ್ಲ, ಇವತ್ತಿನ ದಿವಸ ಈ ಪ್ರಪಂಚ ಉಳಿಯೋದಿಲ್ಲ. ಇದರ ವಿಷಯದಲ್ಲಿ ನಮ್ಮ ಕರ್ತನು ಈ ಲೋಕ ಬಿಟ್ಟು ಹೋಗೋದಕ್ಕಿಂತ ಮುಂಚಿತವಾಗಿ ತನ್ನ ಮಕ್ಕಳಿಗೆ ಜಾಗೃತಿಗಾಗಿ ಈ ವಾಕ್ಯ ಭಾಗವನ್ನು ಸಾರಿ ಹೇಳುತ್ತಾ ಇದ್ದಾನೆ. ಒಂದು ತಾರಿ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಯೆರೂಸಲೇಮಿನಲ್ಲಿದ್ದರು. ಯೆರೂಸಲೇಮಿನಲ್ಲಿದ್ದು ತನ್ನ ಶಿಷ್ಯರೊಂದಿಗೆ ಇದ್ದು ದೇವರ ಆಲಯದಲ್ಲಿ ಅವರು ತಿರುಗಾಡುವಂಥ ಸಂದರ್ಭದಲ್ಲಿ ಆತನ ಶಿಷ್ಯರು ದೇವರ ಆಲಯದ ಈ ಒಂದು ಕಟ್ಟಡವನ್ನು ತೋರಿಸಿ, ಎಂಥ ವೈಭವದಿಂದ ಇರತಕ್ಕಂಥ ಈ ಕಟ್ಟಡ, ಇದು ಎಷ್ಟು ಒಳ್ಳೆಯ ಹರಕೆಯ ಕಲ್ಲುಗಳಿಂದ ಕಟ್ಟಿರ್ತಕ್ಕಂಥ ಈ ಒಂದು ಪಟ್ಟಣ ಎಂಬುದಾಗಿ ಯೇಸುವಿಗೆ ತನ್ನ ಶಿಷ್ಯರು ಹೇಳುತ್ತಾ ಇದ್ದಾರೆ. ಆದರೆ ಯೇಸು ಅವರಿಗೆ ಹೇಳುತ್ತಾ ಇದ್ದಾರೆ, ಮಕ್ಕಳೇ, ಇವುಗಳನ್ನೆಲ್ಲ ನೀವು ನೋಡುತ್ತೀರಲ್ಲ, ಒಂದು ದಿವಸ ಇದೆಲ್ಲ ನಾಶವಾಗಿ ಹೋಗುತ್ತದೆ. ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುತ್ತದೆ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಯೆರೂಸಲೇಮ್ ಇಡೀ ಸಮಸ್ತ ಲೋಕಕ್ಕೆ ಕೇಂದ್ರ ಸ್ಥಾನ. ಇದಕ್ಕೆ ಮಿಡ್ಲ್ ಈಸ್ಟ್ ಅಂತ ಕರೀತಾರೆ. ಮಿಡಲ್ ಈಸ್ಟ್ ಅಂದರೆ ಪ್ರಪಂಚದ ಮಧ್ಯಭಾಗದಲ್ಲಿರ್ತಕ್ಕಂಥ ಈ ಒಂದು ಸ್ಥಳ. ಸೊ ಇದಕ್ಕೆ ಮಿಡ್ಲ್ ಈಸ್ಟ್ ಅಂತಂದಾಗ ಕನ್ನಡದಲ್ಲಿ ನಾವು ನೋಡ್ತೇವೆ ಗೊತ್ತಾ, ಇದು ಪುರಾತನ ಕಾಲದಲ್ಲಿಯೂ ಇದ್ದದ್ದೇ. ಇದು ಪ್ರಪಂಚದ ಮಧ್ಯಭಾಗದಲ್ಲಿ ಪುರಾತನ ಕಾಲದಲ್ಲಿ ಇದ್ದದ್ದೇ. ಈಗಿರುವಂಥ ಈ ಯೆರೂಸಲೇಮು ಈ ಹೊತ್ತಿನದಲ್ಲ, ಇದು ಪುರಾತನ ಕಾಲದಲ್ಲಿ ಇದ್ದದ್ದೇ. ಅದಕ್ಕೆ ಪೂರ್ವ ಕಾಲದಲ್ಲಿ ಅಂತ ಕರೀತಾರೆ. ಅದಕ್ಕೇನು ಗೊತ್ತಾ ಅಂತಂದ್ರೆ, ಇದು ಮಿಡ್ಲ್ ಈಸ್ಟ್ ಅಂತ. ಇದನ್ನು ಗೊತ್ತಂದ್ರೆ ಮಧ್ಯಪೂರ್ವ ದೇಶ, ಮಧ್ಯಪೂರ್ವ ಭೂಮಂಡಲದಲ್ಲಿ ಇದು ಕೇಂದ್ರವಾಗಿರ್ತಕ್ಕಂಥ ಸ್ಥಾನ ಎಂಬುದಾಗಿ ಅದಕ್ಕೆ ಸ್ವಾಮಿ ಹೇಳುತ್ತಾರೆ, ಇದು ಒಂದು ದಿವಸ ಇದು ಇರೋದಿಲ್ಲ, ಇದು ಒಂದು ದಿವಸ ಇದು ನಾಶವಾಗಿ ಹೋಗುತ್ತದೆ. ಯಾವಾಗ ಯೆರೂಸಲೇಮ್ ನಾಶವಾಗುತ್ತದೋ ಯುಗ ಸಮಾಪ್ತ ಆಗಿ ಹೋಗುತ್ತದೆ, ಇಡೀ ಜಗತ್ತು ನಾಶವಾಗಿ ಹೋಗುತ್ತದೆ. ಯೆರೂಸಲೇಮು ಇದ್ದಾಗ ಸಮಸ್ತ ಲೋಕದಲ್ಲಿ ಸಮಾಧಾನ, ಸಂತೋಷ, ನೆಮ್ಮದಿ. ಒಂದು ವೇಳೆ ಯೆರೂಸಲೇಮ್ ಲೋಕದ ಮಧ್ಯದಲ್ಲಿ ಇಲ್ಲವಾದರೆ ಲೋಕ ಉಳಿಯೋದಿಲ್ಲ ಅಂತೆ ಎಂಬುದಾಗಿ ನೀವು ತಿಳ್ಕೊಳ್ಳಿರಿ ಎಂಬುದಾಗಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಹೀಗೆ ಹೇಳುವಾಗ ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ, ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ, ಈ ಯೆರೂಸಲೇಮ್ ಎಲ್ಲಿದೆ ಗೊತ್ತಾ, ಎಣ್ಣೆ ಮರಗಳ ಗುಡ್ಡದ ಮೇಲೆ. ಈ ಎಣ್ಣೆ ಮರಗಳ ಗುಡ್ಡದ ಮೇಲೆ ಯೇಸು ಅಲ್ಲಿ ಕುಳಿತಿದ್ದಾರೆ. ಅಲ್ಲಿ ಮೊದಲು ಏನಿತ್ತು ಗೊತ್ತಾ, ಸೊಲೊಮೋನನ ಕಟ್ಟಿಸಿರ್ತಕ್ಕಂಥ ದೇವರ ಆಲಯ ಇತ್ತು. ದಾವೀದನು ಕಟ್ಟಿಸಿರ್ತಕ್ಕಂಥ ದೇವರ ಆಲಯ ಇತ್ತು. ದಾವೀದನ ಮಗನಾದ ಸೊಲೊಮೋನನು ಭವ್ಯವಾದಂಥ ರೀತಿಯಲ್ಲಿ ಕಟ್ಟಿಸಿದಂಥ ಆಲಯ ಅಲ್ಲಿ ಇತ್ತು. ಎಣ್ಣೆ ಮರಗಳ ಗುಡ್ಡ, ಅದು ಯೆರೂಸಲೇಮ್.
ಅದು ಯೆರೂಸಲೇಮಿನ ಆ ಗುಡ್ಡದ ಮೇಲೆ ಆತನು ಕುಳಿತಿದ್ದಾನೆ. ಆ ಯೆರೂಸಲೇಮಿನಲ್ಲಿ ಆತನು ಅಲ್ಲಿ ಕುಳಿತಿದ್ದಾನೆ. ಕುಳಿತಿದಾಗ ಆತನ ಶಿಷ್ಯರು ಆತನ ಬಳಿಗೆ ಬಂದು ಕೇಳುತ್ತಾ ಇದ್ದಾರೆ, ಸ್ವಾಮಿ, ಅದು ಯಾವಾಗ ನಾಶ ಆಗ್ತದ? ಅದು ಯಾವಾಗ ಆಗುವುದು? ಮತ್ತು ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನೀ ಹೇಳ್ತಾ ಇದ್ದಿ ಸ್ವಾಮಿ, ನೀನು ಈಗ ನಾನು ಹೋಗಿದ ಮೇಲೆ ನಾನು ತಿರುಗಿ ಬರುವ ತನಕ ಈ ಯೆರೂಸಲೇಮ್ ಇರುತ್ತದೆ. ನಾನು ತಿರುಗಿ ಬಂದಿದ ಮೇಲೆ ಹೇಳ್ತಾನೆ, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗ ಸಮಾಪ್ತಿಗೂ ಸೂಚನೆ ಏನು? ನೀನು ವಾಪಸ್ಸಾಗಿ ತಿರುಗಿ ಬರುವುದಕ್ಕೂ ಮತ್ತು ಯುಗ ಸಮಾಪ್ತಿಗೂ ಸೂಚನೆ ಏನು? ಇವತ್ತಿನ ದಿವಸ ಯೇಸು ಸ್ವಾಮಿ ಕೇಳುತ್ತಿದ್ದಾರೆ, ಸ್ವಾಮಿ, ಈ ಯುಗ ಪುರುಷ ಯಾರು? ಈ ಯುಗಕ್ಕೆ ಸೂಚನೆ ಯಾರು? ಈ ಎಲ್ಲಿ ತನಕ ಈ ಯುಗ ಉಳಿಯಲಿಕ್ಕಿದೆ? ಈ ಯುಗ ಎಲ್ಲಿ ತನಕ ಉಳಿಯುತ್ತದೆ? ನೀನು ಹೇಳ್ತಾ ಇದ್ದಿ, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ. ನೀನು ಈ ಭೂಮಿ ಮೇಲೆ ಬಂದದಕ್ಕೂ, ಬಂದು ಇದ್ದು ಸತ್ತು ಜೀವಿತನ ಎದ್ದು ಹೋಗಿ ವಾಪಸ್ ತಿರುಗಿ ನೀನು ಬರುವ ತನಕ ಮಾತ್ರ ಈ ಭೂಮಂಡಲದಲ್ಲಿ ಇದಿರುತ್ತದೆ. ನೀ ಬಂದಾಗ ಯುಗ ಸಮಾಪ್ತಿ ಆಗ್ತದೆ. ಯುಗ ಸಮಾಪ್ತಿ, ಯೆರೂಸಲೇಮಿನಿಗೂ ಕ್ರಿಸ್ತನಿಗೂ ಸಂಬಂಧ ಇದೆ. ಯೆರೂಸಲೇಮಿಗೂ ಕ್ರಿಸ್ತನಿಗೂ ಬಹಳ ಸಂಬಂಧ ಇದೆ. ಇಸ್ರಾಯೇಲರಿಗೂ ಕ್ರಿಸ್ತನಿಗೂ ಬಹಳ ಸಂಬಂಧ ಇದೆ. ಅರ್ಥಾತ್ ಈ ಭೂಮಿಯ ಮೇಲೆ ಇಸ್ರಾಯೇಲರು ಇರುವ ತನಕ ಈ ಯುಗ ಇರುತ್ತದೆ. ಈ ಭೂಮಿಯ ಮೇಲೆ ಕ್ರಿಸ್ತನ ಸುವಾರ್ತೆ ಸಾರಲ್ಪಡುವ ತನಕ ಈ ಯುಗ ಇರುತ್ತದೆ. ಯಾವಾಗ ಸುವಾರ್ತೆ ಸಾರೋದು ಮುಗಿದು ಹೋಗ್ತದೋ ಯುಗ ಸಮಾಪ್ತಿಯಾಗಿ ಹೋಗ್ತದೆ. ಯಾವಾಗ ಸಾರುವಂತಹದ್ದು ಸುವಾರ್ತೆ ನಿಂತು ಹೋಗುತ್ತದೋ ಆವಾಗ ಇಸ್ರಾಯೇಲರು ಏನಂತ ಗೊತ್ತಾ, ಯುದ್ಧದ ಭೀತಿಯಲ್ಲಿ ಇರ್ತಾರೆ. ಈ ಯುಗದ ಸಮಾಪ್ತಿಗೂ ನೀನು ಬರುವುದಕ್ಕೂ ಸೂಚನೆ ಏನಿದೆ ಸ್ವಾಮಿ ಹೇಳು? ಆ ಯುಗ ನಾಶ ಆಗ್ತದೆ ಅಂತ ಹೇಳ್ತಾ ಇದೆಯಲ್ಲ ಸ್ವಾಮಿ, ಅದು ಯಾವಾಗ ಆಗ್ತದ? ಅದರ ಸೂಚನೆಗಳು ಏನೇ ನಮಗೆ ಹೇಳು ಅಂದಾಗ ಸ್ವಾಮಿ ಮುಂಚಿತವಾಗಿಯೇ ತನ್ನ ಪ್ರವಾದಿಗಳ ಮೂಲಕವಾಗಿ ಇದನ್ನು ತಿಳಿಯಪಡಿಸಿದ್ದಾನೆ. ಯೆಶಾಯ ಪ್ರವಾದಿ, ಯೆರೆಮೀಯ, ಹೆಜ್ಕೇಲ, ಯೋವೇಲ ಎಲ್ಲ ಪ್ರವಾದಿಗಳ ಮೂಲಕವಾಗಿಯೇ ಮುಂಚಿತವಾಗಿಯೇ ನಮ್ಮ ಕರ್ತನು ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚಿತನಾಗಿ, ಜನ್ಮ ಕೊಡುವುದಕ್ಕಿಂತ ಮುಂಚಿತವಾಗಿಯೇ ಪ್ರವಾದಿಗಳ ಮೂಲಕವಾಗಿ ಯುಗ ಸಮಾಪ್ತಿಯನ್ನು ಕುರಿತು ತಿಳಿಸಿದ್ದಾನೆ. ತನ್ನ ಪ್ರವಾದಿಗಳ ಮೂಲಕ ಆತನು ಈ ಭೂಮಿ ಮೇಲೆ ಹುಟ್ಟಿ ಬಂದಿದ ಮೇಲೆ ಆತನು ಸಹ ತಿಳಿಸುತ್ತಿದ್ದಾನೆ ಪ್ರವಾದಿಗಳು ಹೇಳಿದಂಥ ಮಾತಿನಲ್ಲಿ. ಅದಕ್ಕೆ ಈತನಿಗೆ ಯುಗ ಪುರುಷ ಎಂದು ಕರೀತಾರೆ. ಯುಗ ಪುರುಷ ಈತನೇ. ಯುಗ ಯುಗಾಂತರಗಳಲ್ಲಿ ಇರುವ ಆತನು ಈತನೇ. ಎಲ್ಲ ಯುಗಗಳಲ್ಲಿ ಇರುವ ಆತನು. ಎಲ್ಲ ಯುಗಗಳು ಈತನ ಸುತ್ತಮುತ್ತಲಿರ್ತವೆ. ಯೆರೂಸಲೇಮಿನ ಸುತ್ತಮುತ್ತಲು ಬೆಟ್ಟ ಗುಡ್ಡಗಳು ಹೇಗೋ ಹಾಗೆಯೇ ಯೇಸು ಇರುವ ತನಕ ಇಡೀ ಸಮಸ್ತ ಲೋಕ ಉಳಿಯುತ್ತದೆ. ಅರ್ಥಾತ್ ಯೆರೂಸಲೇಮ್ ಉಳಿಯುವ ತನಕ, ತಿರುಗಿ ಯೇಸು ಬರುವ ತನಕ ಈ ಯುಗ ಉಳಿಯುತ್ತದೆ ಎಂಬುದಾಗಿ ಕರ್ತನು ತನ್ನ ಶಿಷ್ಯರಿಗೆ ಹೇಳೋದು. ಹಾಗಾದರೆ ಸ್ವಾಮಿ ಏನು ಸೂಚನೆ ಅದ ಹೇಳು ನಮಗೆ? ಈ ಯುಗ ಸಮಾಪ್ತಿ ಆಗಲಿಕ್ಕೆ ಏನೇನು ಸೂಚನೆ ಅದ ನಮಗೆ ತಿಳಿಸಿ ಹೇಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಗ ಸ್ವಾಮಿ ಹೇಳ್ತಾನೆ ಗೊತ್ತಾ, ಇದಲ್ಲದೆ ಯುದ್ಧಗಳಾಗುವುದನ್ನು, ಯುದ್ಧ ಆಗುವೆ ಇದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಬಿಡದಂತೆ ನೋಡಿಕೊಳ್ಳಿರಿ. ನೋಡಿರಿ, ಈ ಯುದ್ಧಗಳು ಏನವು ಗೊತ್ತಾದರೆ ಯುಗ ಸಮಾಪ್ತಿಯ ಒಂದು ಗುರುತುಗಳಿವೆ, ಸೂಚನೆಗಳಿವೆ. ಬಹಳ ಯುದ್ಧಗಳು ಪ್ರಾರಂಭ ಆಗಿವೆ ಅಂತಂದಾಗ ಯುದ್ಧಗಳು ಪ್ರಾರಂಭವಾಗಿವೆ ಎಂಬುದಾಗಿ ನೀವು ನೋಡುವಾಗ, ಯುದ್ಧಗಳಾಗತಕ್ಕಂಥದ್ದನ್ನು ನೀವು ಕೇಳುವಾಗ, ಈ ಸುದ್ದಿಗಳು ನೀವು ಕೇಳುವಾಗ ಇದು ಸೂಚನೆಯಾದ ಯುಗ ಸಮಾಪ್ತಿಗೆ. ಈ ಯುದ್ಧಗಳು ಯುಗ ಸಮಾಪ್ತಿಗೆ ಸೂಚನೆಗಳಾವ. ಈ ಯುದ್ಧಗಳು ಕ್ರಿಸ್ತನು ಬರುವುದಕ್ಕೆ ಇವು ಸೂಚನೆಗಳಾವ. ಯುಗ ಸಮಾಪ್ತಿವರೆಗೆ ಏನು ಗೊತ್ತಾ, ಯುದ್ಧಗಳು ನಡೀತಾ ಇರ್ತವೆ ಭೂಮಿ ಮೇಲೆ. ಈ ಯುಗ
ಸಮಾಪ್ತಿ ಆಗುವ ತನಕ ಈ ಯುದ್ಧಗಳು ನಡೀತಾ ಇರ್ತವೆ. ಯಾವಾಗ ಯುದ್ಧಗಳು ಹೆಚ್ಚಾಯಿತು ಭೂಮಿ ಮೇಲೆ ಅಂತಂದಾಗ ಆತನು ಬರ್ತಕ್ಕಂಥ ಜನ ಹತ್ತಿರ ಆಯಿತು, ದೇವರು ಈ ಲೋಕಕ್ಕೆ ಬರ್ತಕ್ಕಂಥ ಜನಗಳು ಬಹಳ ಹತ್ತಿರ ಆಯಿತು ಎಂಬುದಾಗಿ ಯುದ್ಧಗಳು ನಡೆಯುತ್ತಾ ಇರ್ತವೆ ಎಂಬುದಾಗಿ. ಭೂಮಿ ಮೇಲೆ ಸಮಾಧಾನವೇ ಇರುವುದಿಲ್ಲ. ಭೂಮಿ ಮೇಲೆ ರಕ್ತಪಾತಗಳು, ಭೂಮಿ ಮೇಲೆ ಅಂಟು ರೋಗಗಳು, ಭೂಮಿ ಮೇಲೆ ವಾಸಿಯಾಗಲಾರದಂಥ ಕಾಯಿಲೆಗಳು, ಭೂಮಿಯ ಮೇಲೆ ಜನ ರಾಶಿಯಾಗಿ ಜನಗಳು ಅಂಟು ರೋಗದಿಂದ ಸಾಯ್ತಕ್ಕಂಥವ್ರು, ಅನೇಕ ಸಾಂಕ್ರಾಮಿಕ ರೋಗಗಳಿಂದ ಜನ ಸಾಯ್ತಾರೆಂಬುದಾಗಿ ಹೇಳಿದ್ದಾರೆ. ಅದು ಕೇಳ್ತಿದ್ದೇನೆ ಗೊತ್ತಾ, ಯುದ್ಧಗಳಾಗುವುದನ್ನು ಯುದ್ಧ ಆಗುವುದೆಂಬುದು ಕೇಳುವ ಹಾಗೆ ಇರುವುದು. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಇದು ಅಂತ್ಯಕಾಲದವರೆಗೆ ಯುದ್ಧ ಆಗ್ತಾ ಇರ್ತವೆ. ಮತ್ತು ಜನಕ್ಕೆ ವಿರುದ್ಧವಾಗಿ ಜನ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯಗಳು ಏಳುತ್ತವೆ ಎಂಬುದಾಗಿ ಪ್ರವಾದಿಗಳ ಗ್ರಂಥಗಳಲ್ಲಿ ಮೊದಲೇ ಹೇಳಿದೆ. ಅದನ್ನೇ ಕರ್ತನು ಇಲ್ಲಿ ಹೇಳ್ತಾ ಇದ್ದಾನೆ ಗೊತ್ತಂದ್ರೆ, ಜನಕ್ಕೆ ವಿರುದ್ಧವಾಗಿ ಜನ. ಇವತ್ತಿನ ದಿವಸ ಸಮಸ್ತ ಲೋಕದಲ್ಲಿ ಯಾವ ಜನಾಂಗ ಸಂತೋಷವಾಗಿದೆ ಅಂತಕ್ಕಂಥದ್ದಿಲ್ಲ. ಒಂದು ಜನಾಂಗ ಕಂಡರೆ ಮತ್ತೊಂದು ಜನಾಂಗಕ್ಕಾಗೋದಿಲ್ಲ, ಒಂದು ದೇಶ ಮತ್ತೊಂದು ದೇಶ ಕಂಡರೆ ಆಗೋದಿಲ್ಲ, ಒಬ್ಬ ರಾಷ್ಟ್ರಪತಿ ಮತ್ತೊಬ್ಬ ರಾಷ್ಟ್ರಪತಿ ನೋಡೋದಕ್ಕೆ ಆಗೋದಿಲ್ಲ. ಹೀಗೆ ಜಗತ್ತಿನ ತುಂಬ ಎಲ್ಲ ಒಂದು ರಾಷ್ಟ್ರ ಒಬ್ಬರಿಗೆ ಒಬ್ಬರು ಯುದ್ಧ ಎಲ್ಲ ಜನಗಳು ಯುದ್ಧಕ್ಕಾಗಿ ಅವರು ಸಿದ್ಧರಾಗಿರ್ತಾರೆ. ಎಲ್ಲಿ ನೋಡಿದ್ರು ಯುದ್ಧದ ಭೀತಿ ಅದ. ಮತ್ತು ಅಲ್ಲಲ್ಲಿ ಬರಗಳು ಬರ್ತಾವೆ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯದಲ್ಲಿ ನೋಡ್ತೀವಿ ಗೊತ್ತಾ, 4 ಕುದುರೆಗಳಿವೆ. ಈ 4 ಕುದುರೆಗಳೇನೋ ಗೊತ್ತಾ, ಇಡೀ ಯುಗ ಸಮಾಪ್ತಿಯಲ್ಲಿ ಈ 4 ಕುದುರೆಗಳು ಅಂತಂದಾಗ ಗೊತ್ತಾ, ಯುಗ ಸಮಾಪ್ತಿ ಆಗ್ಲಿಕ್ಕೆ ಇವು 4 ಕುದುರೆಗಳು. ಭೂಮಿ ಮೇಲಿಂದ ಸಮಾಧಾನ ತೆಗೆದು ಹಾಕ್ತವೆ. ಭೂಮಿ ಮೇಲಿನ ಗೊತ್ತಾ ಅನೇಕ ಜನ ಸಾಯ್ತಾರೆ. ಒಂದು ಕೆಂಪು ಕುದುರೆ ಅದ, ಒಂದೇನು ಗೊತ್ತಾ ಬಿಳಿ ಕುದುರೆ ಅದ, ಒಂದೇನು ಗೊತ್ತಾ ಕಪ್ಪು ಕುದುರೆ ಅದ, ಒಂದೇನು ಗೊತ್ತಾ ಅಂತಂದ್ರೆ ಬೂದಿ ಬಣ್ಣದ ಕುದುರೆ. ಇವೇನಾವು ಗೊತ್ತಾ, ಯುದ್ಧ ಪ್ರಾರಂಭ ಆಗಿದ ತಕ್ಷಣ ಲೋಕದಲ್ಲಿ ಏನು ಗೊತ್ತಾ, ಬರಗಾಲಗಳು ಬರ್ತಾವೆ. ಭೂಮಿ ಮೇಲೆ ಲೆಕ್ಕಿಸಲಾರದಷ್ಟು ಜನ ಸಾಯ್ತಾ ಇರ್ತದೆ ಬರಗಾಲ. ಯುದ್ಧದಿಂದ ಎಷ್ಟು ಸಾಯ್ತಾರೋ ಅದಕ್ಕಿಂತ ಹೆಚ್ಚಾಗಿ ಬರದಿಂದ, ಸಾಂಕ್ರಾಮಿಕ ರೋಗಗಳಿಂದ ಜನ ಸಾಯ್ತಾರೆ. ಇವತ್ತಿನ ದಿವಸ ಅಂತಹ ಒಂದು ಸಾಂಕ್ರಾಮಿಕ ರೋಗಗಳು ಭೂಮಿ ಮೇಲೆ ಬರ್ತಾವೆ ಎಂಬುದಾಗಿ ಸ್ವಾಮಿ ಅವತ್ತು ದಿವಸ ಅವ್ರಿಗೆ ಹೇಳಿದ್ದಾನೆ. ಜನಕ್ಕೆ ವಿರುದ್ಧವಾಗಿ ಜನಗಳು ಅಂತಾವೆ, ಅಲ್ಲಲ್ಲಿ ಭೂಕಂಪಗಳಾಗ್ತಾ ಇರ್ತಾವೆ. ಆಮೇಲೆ ಗೊತ್ತಾ ಜನ ಸಾಯ್ತಾ ಇರ್ತದೆ, ಅಂಟು ರೋಗಗಳಿಂದ ಜನ ಸಾಯ್ತಾ ಇರ್ತವೆ. ಭೂಮಿ ಮೇಲೆ ನೀರಿನ ಪ್ರವಾಹ ಹೆಚ್ಚಾಗಿ ರಾಷ್ಟ್ರಗಳು ಹೊಡೆದುಕೊಂಡು ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತವೆ ಎಂಬುದಾಗಿ ಕರ್ತನ ಅವತ್ತಿನ ದಿವಸ ತಿಳಿಸಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಯುದ್ಧದ ಭೀತಿ ಕಾದುಕೊಂಡಿದೆ. ಇವತ್ತಿನ ದಿವಸ ಗೊತ್ತಾ ಬರಗಾಲದ ಭೀತಿ ಕಾದುಕೊಂಡಿದೆ. ಇವತ್ತಿನ ದಿವಸ ಎಲ್ಲ ರಾಷ್ಟ್ರಗಳು ನೀರಿನಲ್ಲಿ ಪ್ರವಾಹದಿಂದ ಮುಳುಗಿ ಹೋಗುತ್ತಾ ಇವೆ. ದೊಡ್ಡ ಚೈನಾ, ಅಮೇರಿಕ, ಹಾಗೂ ಗೊತ್ತಾ ಅನೇಕ ರಷ್ಯಾ ರಾಷ್ಟ್ರಗಳು, ಭಾರತ ದೇಶ, ಎಲ್ಲ ರಾಷ್ಟ್ರಗಳು ನೀರಿನ ಪ್ರವಾಹದಿಂದ ಹೊಡೆದುಕೊಂಡು ಹಾಹಾಕಾರದಲ್ಲಿದ್ದಾರೆ ಜನ. ಮತ್ತು ಭಯಂಕರವಾದಂಥ ಭೂಕಂಪಗಳು ಭೂಮಿ ಮೇಲೆ ನಡೀತಾ ಇವೆ. ಭೂಮಿ ಮೇಲೆ ಭೂಕಂಪ ನಡೆಯುವಾಗ ಒಂದು ದಿವಸಕ್ಕೆ ಸುಮಾರು 200 ಭೂಕಂಪಗಳು ಭೂಮಿ ಮೇಲೆ ಸಮಸ್ತ ಲೋಕದಲ್ಲಿ ಉಂಟಾಗುತ್ತೆ ಎಂಬುದಾಗಿ ನಾವು ನೋಡಿದ್ದೇವೆ. ಹೀಗೆ ಜಗತ್ತು ನರಳುತ್ತಾ ಇರ್ತದೆ. ಇದಕ್ಕೇನು ಗೊತ್ತಾ, ಪ್ರಸವ ವೇದನೆಯ ಕಾಲದ ಪ್ರಾರಂಭ. ಆ ಕಾಲ ಬರೋದಕ್ಕಿಂತ ಮುಂಚಿತವಾಗಿ ಇವು ಘಟನೆಗಳು ಭೂಮಿಯಲ್ಲಿ ನಡೆಯುತ್ತವೆ ಎಂಬುದಾಗಿ 4 ಕುದುರೆಗಳು ಅಂದರೆ ಇಡೀ ಜಗತ್ತನ್ನೆಲ್ಲ ತುಳಿದು ಹಾಕುವುದಕ್ಕೆ ಬರುತ್ತವೆ. ಯುದ್ಧಗಳು ಸಮಸ್ತ ಲೋಕವನ್ನು ತುಳಿದು ಹಾಕುವುದಕ್ಕೆ ಬರುತ್ತವೆ. ರೋಗಗಳು ಸಮಸ್ತ ಜನಾಂಗವನ್ನು ನಾಶ ಮಾಡುವುದಕ್ಕೆ ಬರುತ್ತದೆ. ಅನೇಕ ಸಾಂಕ್ರಾಮಿಕ ರೋಗಗಳಿಂದ ಜನ ನೀರು ಆಹಾರ ಇಲ್ಲದೆ ಬರಗಾಲದಿಂದ ಆಫ್ರಿಕಾ ಖಂಡದಲ್ಲಿರ್ತಕ್ಕಂಥ ದೊಡ್ಡ ಬರಗಾಲ. ಹಾಗೆ ಎಲ್ಲ ರಾಷ್ಟ್ರಗಳ ಯುದ್ಧದ ಭೀತಿ ಕಾಯ್ದಿದೆ. ಯಾವಾಗ ಯುದ್ಧ ಆಗ್ತದೆ ಅವಾಗೇನು ಗೊತ್ತಂದ್ರೆ ಇಡೀ ಜಗತ್ತಿನ ಎಕಾನಮಿ ಹೊರಟೋಗ್ತದೆ, ಆರ್ಥಿಕ ಪರಿಸ್ಥಿತಿ ಹೊರಟೋಗ್ತದೆ. ಜನರಿಗೆ ಗೊತ್ತ ಎಲ್ಲ ಮೌಲ್ಯಗಳು, ದಿನಬಳಕೆ ಎಲ್ಲ ವಸ್ತುಗಳು ಬೆಲೆಗಳು ಹೆಚ್ಚಾಗ್ತವೆ, ಪೆಟ್ರೋಲಿಯಂ ಹೆಚ್ಚಾಗ್ತದೆ. ಇಡೀ ಜಗತ್ತಿನಾಗ ಗೊತ್ತಂದ್ರೆ ಸರಕುಗಳು ಕಡಿಮೆ ಆಗ್ತವೆ, ಜನಸಂಖ್ಯೆ ಎಲ್ಲಿಯುತ್ತಾ ಅವ್ರಿಗೆ ಊಟ ಆಹಾರ ಸಿಕ್ಕೋದಿಲ್ಲ. ಯುದ್ಧದ ಭೀತಿಯಲ್ಲಿ ಗೊತ್ತಾ ಕೊರತೆ. ಇವತ್ತು ದಿವಸ ಅನೇಕ ರಾಷ್ಟ್ರಗಳು ಯುದ್ಧಕ್ಕಾಗಿ ಕಾದುಕೊಂಡಿವೆ. ಒಬ್ಬ ರಾಷ್ಟ್ರ ಮತ್ತೊಬ್ಬರ ಮೇಲೆ ಯುದ್ಧಕ್ಕಾಗಿ ಸಿದ್ಧರಾಗಿ ಕುಳಿತಿದ್ದಾರೆ. ಇವೆಲ್ಲನೂ ಗೊತ್ತಾ, ಇವು ಸೂಚನೆಗಳವ, ಆತನು ಬರ್ತಕ್ಕಂಥ ದಿನಗಳವ. ಆತನು ಬರುವ ತನಕ ಇವೆಲ್ಲ ನಡೀತಾನೇ ಇರ್ತವೆ ಭೂಮಿ ಮೇಲೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ನಾವು ನೋಡ್ತೇವೆ ಗೊತ್ತಾ, ಈ ಒಂದು ಮಿಡ್ಲ್ ಈಸ್ಟ್ನಲ್ಲಿ ಬೆಂಕಿ ಹತ್ತಿದೆ. ಯಾವಾಗ ಈ ಮಿಡ್ಲ್ ಈಸ್ಟ್ನಲ್ಲಿ ಯೆರೂಸಲೇಮಿನ ಮೇಲಿನ ಗೊತ್ತಾ ಯುದ್ಧ ಪ್ರಾರಂಭ ಆಗಿದೆ,
ಜಗತ್ತು ಹಾಳಾಗುವಂಥ ಕಾಲ ಹತ್ತಿರ ಆಯಿತು ಎಂಬುದಾಗಿ ತಿಳ್ಕೊಳ್ಳಿರಿ ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 20ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಯೆರೂಸಲೇಮಿನ ಮೇಲೆ ದಂಡುಗಳು ಮುತ್ತುವಾಗ ಯುಗ ಸಮಾಪ್ತಿಯ ದಿನಗಳು ಬಂದವು ಎಂಬುದಾಗಿ ನೀವು ತಿಳ್ಕೊಳ್ಳಿರಿ. ಪ್ರಾರಂಭ ಆಯ್ತು ಈಗ ಗೊತ್ತು, ಪ್ರಾರಂಭ ಆಯ್ತು. ಈಗ ಯೆರೂಸಲೇಮಿನ ಮೇಲೆ ಯುದ್ಧ ಪ್ರಾರಂಭ, ಇಡೀ ಜಗತ್ತಿನ ಮೇಲೆ ಪ್ರಾರಂಭ. ಕರ್ತನಲ್ಲಿ ಪ್ರಿಯರೇ, ನಾವು ನೋಡ್ತೇವೆ ಗೊತ್ತಾ, ಯೆರೂಸಲೇಮ್ ಇದು ಮಿಡ್ಲ್ ಈಸ್ಟ್. ಇದೇನು ಗೊತ್ತಂದ್ರೆ ಮಧ್ಯ ಪೂರ್ವ, ಇಡೀ ಜಗತ್ತಿಗೆ ಮಧ್ಯ ಭಾಗದಲ್ಲಿರ್ತಕ್ಕಂಥದ್ದು. ಅಲ್ಲಿ ಸಮಾಧಾನ ಕೆಟ್ಟು ಹೋದಾಗ ಇಡೀ ಜಗತ್ತೇ ಸಮಾಧಾನ ಕಡಿದು ಹೋಗ್ತವೆ. ಇವತ್ತಿನ ದಿವಸ ಪಾಲಿಸ್ತಾನ್ ದೇಶ ಎಷ್ಟು ಭಯಂಕರ ಭೀತಿಯಲ್ಲಿದೆ. ಇವತ್ತಿನ ದಿವಸ ಭೂಮಿ ಮೇಲೆ ಎಷ್ಟು ಟೆರರಿಸ್ಟ್ಗಳು ತುಂಬಿ ಹೋಗಿದ್ದಾರೆ. ಅದು ಕಪ್ಪು ಕುದುರೆ ಇದೆ, ಅದಾದಮೇಲೆ ಬೂದಿ ಬಣ್ಣದ ಕುದುರೆ. ಯಾರು ಗೊತ್ತಾ? ಟೆರರಿಸ್ಟ್ಗಳು. ಅವರಿಂದ ರಾಶಿ ರಾಶಿ ಹಣಗಳು. ಅವರು ಎಲ್ಲಿರ್ತಾರೆ ಗೊತ್ತಾ? ಪಾತಾಳದಾಗಿರ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ನೋಡ್ತೀವಿ ಬೂದಿ ಬಣ್ಣದ ಕುದುರೆ, ಅದೇನು ಗೊತ್ತಾ? ಮೃತ್ಯು ಅವನ ಹೆಸರು. ಅವು ಎಲ್ಲಿರ್ತಾರೆ ಗೊತ್ತಾ? ಪಾತಾಳದಾಗಿರ್ತಾರೆ. ಇವತ್ತಿನ ದಿವಸ ಗೊತ್ತಾ? ಹಾಮದವರು, ಇವತ್ತಿನ ದಿವಸ ಲೆಬನಾನ್ನವರು, ಇವತ್ತಿನ ದಿವಸ ಹೂತಿಯವರು ಎಲ್ಲಿದ್ದಾರೆ ಗೊತ್ತಾ? ಪಾತಾಳದಲ್ಲಿದ್ದಾರೆ. ಪಾತಾಳದಲ್ಲಿದ್ದು ಗೊತ್ತಾ? ಆ ಸಮೂಹ ಏನು ಮಾಡುತ್ತದೆ? ಪ್ರವಾದ ಹಾಗೆ ಏನು ಗೊತ್ತಾ? ಯೆರೂಸಲೇಮಿನ ಮೇಲೆ ಯುದ್ಧಕ್ಕೆ ಬರ್ತದೆ. ಅವರು ಯುದ್ಧ ಮಾಡುವಾಗ ಅವ್ರೇನು ಗೊತ್ತಾ? ಅವ್ರ ಹಿಂದೆ ರಾಶಿ ರಾಶಿ ಹೆಣಗಳು ರಾಶಿ ಬಿದ್ದಿರ್ತವೆ ಎಂಬುದಾಗಿ ವಾಕ್ಯದಲ್ಲಿ ಮೊದಲೇ ಮುಂಚಿತವಾಗಿ ತಿಳಿಸಲ್ಪಟ್ಟಿದೆ. ಅದಕ್ಕಾಗಿ ಇವತ್ತು ದಿವಸ ಎಷ್ಟು ಜನ ಸತ್ತು ಹೋದರು. ಯಾವಾಗ ಯೆರೂಸಲೇಮಿನ ಮೇಲೆ ಯುದ್ಧ ಪ್ರಾರಂಭ ಆಯಿತು, ಅವ ಎಲ್ಲ ಟೆರರಿಸ್ಟ್ಗಳು ಏನು ಗೊತ್ತಂದ್ರೆ ಕುಮ್ಮಕ್ಕ ನೀಡ್ತಕ್ಕಂಥ ಇರಾನ್ ದೇಶ, ಇವತ್ತು ದಿವಸ ಅದರ ಜೊತೆಯಲ್ಲಿ ಗೊತ್ತಾ ಚೈನಾ, ಅದರ ಜೊತೆಯಲ್ಲಿ ರಷ್ಯಾ, ಒಂದು ಕಡೆ ಅಮೇರಿಕ ಗೊತ್ತಾ ಇಸ್ರಾಯೇಲರಿಗೆ ಸಹಾಯ, ಅದರ ಜೊತೆಯಲ್ಲಿ ಗೊತ್ತಾ ಯುರೋಪಿಯನ್ ಯೂನಿಯನ್ದವರೆಲ್ಲ ಒಂದು ಕಡೆ, ಜಗತ್ತೇ ಈ ಭಾಗವಾಗಿ ಇವತ್ತಿನ ದಿವಸ ಗೊತ್ತಾ ಯೆರೂಸಲೇಮಿನ ಮೇಲೆ ಗೊತ್ತಾ ಯುದ್ಧ ಪ್ರಾರಂಭವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕೊನೆ ಎಲ್ಲ ಯುದ್ಧಗಳು, ಈ ಯುದ್ಧದ ಎಲ್ಲ ತರಬೇತಿಗಳು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಅನೇಕ ಅಸ್ತ್ರಗಳಿಂದ ಯುದ್ಧ ಮಾಡ್ತಾಯಿದ್ರು. ಆದರೆ ಈಗಿರ್ತಕ್ಕಂಥ ಈ ಯುದ್ಧ ಏನು ಗೊತ್ತಾ? ಅಣು ಅಸ್ತ್ರಗಳಿಂದ ಆಗ್ತಕ್ಕಂಥ ಯುದ್ಧ ಅದ. ಇದು ನ್ಯೂಕ್ಲಿಯರ್ ವಾರ್ನ ಯುದ್ಧ ಅದ. ಈ ಎಲ್ಲ ಬಂಬಾರ್ಮೆಂಟ್ನಿಂದ ಗೊತ್ತಾ? ಈಗಿಲ್ಲ, ಈಗ ಮುಂದೆ ಈಗೇನು ಗೊತ್ತಾ? ಬೆಂಕಿ ಪ್ರಳಯ. ಆವತ್ತಿನ ದಿವಸದಿಂದ ನೀರಿನಿಂದ ಪ್ರಳಯವಾಗಿ ಲೋಕನಾಶವಾಗಿತ್ತು ನೋಹನ ಕಾಲದಲ್ಲಿ. ಈಗಿರುವಂಥ ಈ ಪ್ರಪಂಚ ಬೆಂಕಿಯ ಪ್ರಳಯ, ನ್ಯೂಕ್ಲಿಯರ್ ವಾರ್, ಇಡೀ ಜಗತ್ತಿನ ತುಂಬ ಏನು ಗೊತ್ತಾ? ಫಿಕ್ಸ್ ಆಗಿದೆ. ಇಡೀ ಜಗತ್ತು ಫಿಕ್ಸ್ ಆಗಿದೆ ಇವತ್ತು ಯುದ್ಧದ ಬೇರೆ. ಆದರೆ ನಾನು ನಿಮ್ಗೊಂದು ಮಾತು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ಎಲ್ಲ ಯುದ್ಧ ನ್ಯೂಕ್ಲಿಯರ್ ವಾರ್ಗಳು ಎಲ್ಲಿಗೆ ಬರ್ತಾವೆ ಯುದ್ಧ ಮಾಡೋಕ್ಕೆ? ಇವರೆಲ್ಲರೂ ಪರೇಡ್ ಮಾಡ್ತಾ ಇದ್ದಾರಲ್ಲ, ಎಲ್ಲರೂ ಯುದ್ಧಕ್ಕಾಗಿ ಕಾದುಕೊಂಡಿದ್ದಾರಲ್ಲ. ಇವತ್ತು ದಿವಸ ಗೊತ್ತಾ ನಾರ್ತ್ ಕೊರಿಯಾ ಇಷ್ಟು ಜಪಾನ್ ವಿರುದ್ಧವಾಗಿ ಗೊತ್ತಾ ಕಾದುಕೊಂಡಿದೆ ಯುದ್ಧಕ್ಕಾಗಿ. ಎಷ್ಟು ಅವನು ಕಾಲು ಮುಂದಾಗಿಟ್ಟಿರುವಂಥ ಯುದ್ಧಕ್ಕೆ ತಯಾರಾಗಿದ್ದಾನೆ. ಇವತ್ತಿನ ದಿವಸ ನಾರ್ತ್ ಕೊರಿಯಾ ಅಮೇರಿಕದ ಮೇಲೆ ಯುದ್ಧ ಮಾಡ್ತಿಂಬುದು ಹೊರಟಿದ್ದಾನೆ. ಇವತ್ತಿನ ದಿವಸ ಯುಕ್ರೇನ್, ಆಮೇಲೆ ಏನು ಗೊತ್ತಂದ್ರೆ ರಷ್ಯಾದ ವಾರ ಎಷ್ಟು ಭಯಂಕರ ಇದೆ. ಇವೆಲ್ಲ ಜಗತ್ತಿನ ತುಂಬ ಏನು ಗೊತ್ತಾ ತುಂಬಿ ಹೋಗಿವೆ. ಇವತ್ತಿನ ದಿವಸ ಜಗತ್ತಿನಲ್ಲಿ ಎಲ್ಲಿಯೂ ಸಮಾಧಾನ ಇಲ್ಲದಂಥ ಒಂದು ಸ್ಥಿತಿಯಲ್ಲಿದೆ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಏನು ಗೊತ್ತಂತ ಇಂಥ ಯುದ್ಧದ ಭೀತಿ ಜಗತ್ತಿನಲ್ಲಿ ಇರುತ್ತದೆ ಎಂಬುದಾಗಿ ಅವತ್ತೇ ತಿಳಿಸಲ್ಪಟ್ಟಿತ್ತು. ನಾವು ನೋಡ್ತೀವಿ ಗೊತ್ತಂತಂದ್ರೆ ಯೋವೇಲ ಪ್ರವಾದಿ ಗ್ರಂಥದಲ್ಲಿ ಬರೆಯಲ್ಪಟ್ಟ ಹಾಗೆ ಇಲ್ಲಿ ನಾವು ನೋಡ್ತೀವಿ ಗೊತ್ತಾ 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಯೋವೇಲ ಪ್ರವಾದಿಯ ಗ್ರಂಥ ಮುಂಚಿತವಾಗಿಯೇ ನಮ್ಮ ಕರ್ತನು ಈ ಒಂದು ಯುದ್ಧಗಳ ವಿಷಯದಲ್ಲಿ ತಿಳಿಸಿದ್ದಾರೆ. ಏನಂತ ಹೇಳ್ತಾನೆ ಗೊತ್ತಾ? ಯೋವೇಲ ಪ್ರವಾದಿ ಗ್ರಂಥ 2ನೇ ಅಧ್ಯಾಯ 1-2 ವಚನದಲ್ಲಿ, ಚಿಯೋನಿನಲ್ಲಿ ಕೊಂಬುವುದಿರಿ. ನೋಡು, ಚಿಯೋನಿನಲ್ಲಿ ಕೊಂಬುವುದಿರಿ, ನನ್ನ ಪರಿಶುದ್ಧ ಪರ್ವತದಲ್ಲಿ ಧನಿಗೈಯಿರಿ, ಸಮಸ್ತ ದೇಶ ನಿವಾಸಿಗಳು ನಡಗಲಿ. ಯೆಹೋವನ ದಿನವು ಬರುತ್ತಲಿದೆ, ಸಮೀಪಿಸಿತು, ಅದು ಕತ್ತಲಿನ ಮೊಬ್ಬಿನ ದಿನ, ಕಾರ್ಮಿಕರು ಕತ್ತಲ ದಿನ. ಇಂಥ ಒಂದು ದಿನ ಬರ್ತಾ ಇದೆ, ಬರ್ತದೆ ಎಂಬುದಾಗಿ ವೇದ ಪ್ರವಾದಿ ಗ್ರಂಥದಲ್ಲಿ ಮುಂಚಿತವಾಗಿ ಕರ್ತನು ಬರೋದಕ್ಕಿಂತ ಮುಂಚಿತವಾಗಿ ತನ್ನ ಕರ್ತನು ಆ ಒಂದು ಯೋವೇಲನ ಮೂಲಕವಾಗಿ ಇದನ್ನು ಹೇಳ್ತಾ ಇದ್ದಾನೆ. ಏನಂತ ಗೊತ್ತಾ? ಇಡೀ ಜಗತ್ತಿನವರೆಲ್ಲರೂ ಒಂದು ದಿವಸ ಯುದ್ಧಕ್ಕೆ ಬರ್ತಾರೆ. ಎಲ್ಲ ದೇಶದವರು, ಎಲ್ಲ ರಾಷ್ಟ್ರದವರು ಒಂದು ದಿವಸ ಯುದ್ಧಕ್ಕೆ ಎಲ್ಲಿಗೆ ಬರ್ತಾರಂತ ಗೊತ್ತಾ? ಎಲ್ಲ ಮಿಲಿಟ್ರಿಗಳು ಎಲ್ಲಿಗೆ ಬರ್ತಾವೆ ಗೊತ್ತಾ? ಇಲ್ಲಿ ಚಿಯೋನಿನಲ್ಲಿ. ಚಿಯೋನ್ ಅಂದರೆ ಗೊತ್ತಾ? ಯೆರೂಸಲೇಮಿನಲ್ಲಿ. ಯೆರೂಸಲೇಮಿಗೆ ವಿರುದ್ಧವಾಗಿ ಎಲ್ಲ ಜನರು ಬರ್ತಾರೆ.
ಎಲ್ಲರೂ ಸಿಳ್ಳು ಹಾಕಿ ಕರೆಯಲ್ಪಟ್ಟಿದೆ, ಬನ್ನಿರಿ ಬನ್ನಿರಿ ಬನ್ನಿರಿ, ಯುದ್ಧಕ್ಕೆ ಬನ್ನಿರಿ. ಎಲ್ಲಿಗೆ ಬರ್ತಾರೆ? ಇವತ್ತು ದಿವಸನೇ ಗೊತ್ತಾ, ಭಾರತ ದೇಶ ನಮ್ಮದೇನು ಗೊತ್ತಾ, ಪಾಕಿಸ್ತಾನ ಮೇಲೆ ಯುದ್ಧ ಆದಂತ ನಾವು ಲಕ್ಕಿದೆವು. ಚೈನಾ ದೇಶ ಇವತ್ತು ತೈವಾನ್ ಮೇಲೆ ಯುದ್ಧ ಆದಂಥ ಇವತ್ತು ಅವರು ಹೊರದಾಡ್ತಾ ಇದ್ದಾರೆ. ಇವತ್ತು ದಿವಸ ಗೊತ್ತಾ, ನಾರ್ತ್ ಕೊರಿಯಾ ಸೌತ್ ಕೊರಿಯಾದ ವಿರುದ್ಧವಾಗಿ ಅಮೇರಿಕಾ. ಇವತ್ತಿನ ದಿವಸ ಗೊತ್ತಂದ್ರೆ ಈ ಇರಾನ್, ಅಮೇರಿಕಾ ಎಲ್ಲ ಸೌದಿ ರಾಷ್ಟ್ರಗಳು. ಅದೇ ರೀತಿಯಿಂದ ಏನು ಗೊತ್ತಾ, ಇವತ್ತಿನ ದಿವಸ ಗೊತ್ತಾ, ಎಲ್ಲ ರಾಷ್ಟ್ರಗಳು ಯುದ್ಧಕ್ಕಾಗಿ ಸಿದ್ಧರಾಗಿ ಕುಳಿತಿದ್ದಾರೆ. ಆದರೆ ಎಲ್ಲಿಗೆ ಬರ್ತಾರೆ ಒಂದು ದಿವಸ ಯುದ್ಧ ಮಾಡ್ಲಿಕ್ಕೆ ಗೊತ್ತಾ? ಇವರೆಲ್ಲರೂ ಕೂಡಿ ಒಂದು ದಿವಸ ಎಲ್ಲಿಗೆ ಬರ್ತಾರೆ? ಯೆರೂಸಲೇಮಿಗೆ ಬರ್ತಾರೆ. ದೇವರೇ ಕರೀತಾ ಇದ್ದಾನಂತ, ಬರ್ರಿ ಬನ್ನಿರಿ ಬನ್ನಿರಿ ಯುದ್ಧಕ್ಕೆ. ಅಲ್ಲಿ ಯಾರಿದ್ದಾರೆ ಗೊತ್ತಾ? ತನ್ನ ಮಕ್ಕಳಿದ್ದಾರೆ, ಆತನ ಸ್ವಂತ ಜನರಿದ್ದಾರೆ, ಆತನ ಮಕ್ಕಳು ಅಲ್ಲಿದ್ದಾರೆ. ಚಿಯೋನಿನಲ್ಲಿ ಕೊಂಬೂದಿರಿ, ಊದಿರಿ ತುತ್ತೂರಿ, ಊದಿರಿ ಕಹಾಳೆ ಊದಿರಿ, ಜಗತ್ತಿಗೆಲ್ಲ ಬರಲಿ ಬರಲಿ ಕರೀರಿ, ನನ್ನ ಪರಿಶುದ್ಧ ಪರ್ವತದಲ್ಲಿ ದನಿಗೈರಿ, ಎಲ್ಲರೂ ಇಲ್ಲಿಗೆ ಬರಲಿ. ಸಮಸ್ತ ಭೂನಿವಾಸಿಗಳು ನಡುಗುತ್ತಾರೆ ಅವತ್ತಿನ ದಿವಸ. ಯೆರೂಸಲೇಮಿಗೆ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ಬರತಕ್ಕಂಥ ಸಮಸ್ತ ರಾಷ್ಟ್ರಗಳು, ಸಮಸ್ತ ದೇಶಗಳು ಅವತ್ತಿನ ದಿವಸ ಯೆರೂಸಲೇಮಿನ ಮೇಲೆ ಯುದ್ಧ ಮಾಡೋಕ್ಕೆ ಬರುವಾಗ ಗಡಗಡ 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 ನಡುಗುತ್ತಾ ಇರ್ತಾರೆ ಎಂಬುದಾಗಿ ಬರೆಯಲ್ಪಟ್ಟ. ಸಮಸ್ತ ದೇಶ ನಿವಾಸಿಗಳು ನಡಗಲಿ, ಯೆಹೋವನ ದಿನವು ಬರುತ್ತಲಿದೆ. ಯೆಹೋವನ ದಿನ ಸಮೀಪಿಸಿತು. ಅದು ಕಾರ್ಗತ್ತಲಿನ ದಿನ, ಅದು ಮೊಬ್ಬಿನ ದಿನ, ಇದು ಭಯಂಕರವಾದಂಥ ದಿನ. ಭೂಮಿ ಉಂಟಾಗಿನಿಂದ ಇಲ್ಲಿಯವರೆಗೂ ಅಂಥ ಒಂದು ಯುದ್ಧ ಇನ್ನೆಂದಿಗೂ ಆಗಿಲ್ಲ, ಇನ್ನೆಂದೂ ಆಗುವುದೂ ಇಲ್ಲ. ಅಂಥ ಒಂದು ಯುದ್ಧ ಬರುತ್ತದೆ, ಬಂದಿದೆ. ಇವತ್ತಿನ ದಿವಸ ಏನು ಗೊತ್ತಾ, ಯೆಹೋವನು ಈ ಭೂಮಿಗೆ ನ್ಯಾಯ ತೀರ್ಪು ಮಾಡೋದಕ್ಕೋಸ್ಕರವಾಗಿ ಬರುವಂಥ ದಿನ. ನಾವು ನೋಡ್ತೀವಿ ಗೊತ್ತಾ, ಇನ್ನೊಂದು ವಿಷಯ, ಚಿಯೋನಿನಲ್ಲಿ ಕೊಂಬುವುದಿರಿ. ಈ ಒಂದು ಎಣ್ಣೆ ಮರಗಳ ಗುಡ್ಡದ ಮೇಲಿರ್ತಕ್ಕಂಥ ಯೆರೂಸಲೇಮ್, ಆವತ್ತಿನ ದಿವಸ ಯೆರೂಸಲೇಮ್ ಇತ್ತು. ಇವತ್ತಿನ ದಿವಸ ಅಲ್ಲೇನು ಗೊತ್ತಾ, ಅಲ್ ಅಕ್ಸಾ ಮಸ್ಜಿದ್ ಇದೆ. ಇದರ ಚರಿತ್ರೆ ಭಾಳ ಸರಿಯಾಗಿ ನಿಮ್ಗೆ ಗೊತ್ತಿರಬೇಕು. ಅಲ್ಲಿ ಅವತ್ತಿನ ದಿವಸ ಆ ಸೊಲೊಮೋನನು ಕಟ್ಟಿಸಿರ್ತಕ್ಕಂಥ ಇಸ್ರಾಯೇಲರ ಮನೆತನ, ಯಹೂದನ ಮನೆತನದವರು ಕಟ್ಟಿರ್ತಕ್ಕಂಥ ಆ ಒಂದು ದೇವರ ಆಲಯ ಇವತ್ತಿನ ದಿವಸ ಅಲ್ಲೇನಿದೆ ಗೊತ್ತಂದ್ರೆ ಅಲ್ ಅಕ್ಸಾ ಮಸ್ಜಿದ್ ಇದೆ. ಇವತ್ತಿನ ದಿವಸ ದೇವರು ಅಲ್ಲಿಗೆ ಕರೀತಾ ಇದ್ದಾನೆ. ಇದು ಕೊನೆ ಯುದ್ಧ ಅದ. ಅದಕ್ಕೇನು ಗೊತ್ತಂದ್ರೆ ಇದು ಡೂಮ್ಸ್ ಡೇ ಅಂತ ಕರೀತಾರೆ. ಇದಕ್ಕೆ ಡೂಮ್ಸ್ ಡೇ ಅಂದರೆ ಡೋಮ್ ಅಂದರೆ ಏನು ಗೊತ್ತಾ, ಮಸ್ಜಿದ್. ಅದರ ಒಂದು ದಿನ ಅದ, ಒಂದು ದಿನ ಅದ ಅದರದ್ದು ಡೂಮ್ಸ್ ಡೇ. ಇದಕ್ಕೇನು ಗೊತ್ತಂತಂದ್ರೆ ಆ ದಿನ ಅದ, ಇದು ಜಗತ್ತನ್ನೆಲ್ಲ ಗೊತ್ತಾ ನಾಶ ಮಾಡ್ತಕ್ಕಂಥ ಒಂದು ದಿನ. ಅಲ್ಲಿ ಯೆರೂಸಲೇಮ್ ಇತ್ತು, ಇವತ್ತು ನ್ಯೂಸಲ್ಲಿ ಗೊತ್ತಾ ಡೂಮ್ಸ್ ಇದೆ. ಇದೇನು ಗೊತ್ತಾ, ಡೂಮ್ ಆಫ್ ರಾಕ್ ಇದೆ ಇವತ್ತಿನ ದಿವಸಲ್ಲಿ. ಆದರೆ ಇವತ್ತಿನ ದಿವಸ ಎಲ್ಲ ಜಗತ್ತಿನವರು ಅಲ್ಲಿಗೆ ಹೋರಾಟ ಮಾಡೋದಕ್ಕೋಸ್ಕರ ಬರುತ್ತಾರೆ. ಅದು ಇಸ್ರಾಯೇಲಿನ ಮನೆತನದ ಜಾಗ, ಇಸ್ರಾಯೇಲ್ರ ವಾಸವಾಗಿರ್ತಕ್ಕ ಇಸ್ರಾಯೇಲ್ನ ಪವಿತ್ರವಾದ ಮಂದಿರ, ಆ ಸ್ಥಳ ಇವತ್ತಿನ ದಿವಸ ಅಲ್ಲಿನ ಗೊತ್ತಾ ಮಸ್ಜಿದಾಗಿ ನಿಂತಿದೆ. ಯಾಕೆ ಗೊತ್ತಾ, ದೇವರು ತಾನೇ ನೇಮಿಸಿದ್ದಾನೆ. ಆ ದಿನ ಎಲ್ಲರೂ ಇಲ್ಲಿಗೆ ಬರ್ತಾರೆ. ಪ್ರತಿಯೊಬ್ಬರನ್ನು ಗೊತ್ತು ಇವತ್ತಿನ ದಿವಸ ಯೆರೂಸಲೇಮಿನ ವಿರುದ್ಧವಾಗಿ ಬರ್ತಾರೆ. ಈ ಪಾಲಿಸ್ತಾನ್ ದೇಶವನ್ನು ಅವರಿಗೆ ಭಾಗ ಮಾಡಿಕೊಡುವುದಕ್ಕಾಗಿ, ಈ ಒಂದು ವೆಸ್ಟ್ ಜೆರುಸಲೇಮನ್ನು ಅವರಿಗೆ ಕೊಡುವುದಕ್ಕೋಸ್ಕರವಾಗಿ, ಯಾರಿಗೆ ಪಾಲಿಸ್ತಾನ್ ದೇಶದವರಿಗೆ ಕೊಡೋದಕ್ಕಾಗಿ ಎಲ್ಲ ಅರಬ್ ರಾಷ್ಟ್ರದವರು, ಇಡೀ ಜಗತ್ತಿನ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಏನು ಗೊತ್ತಾ, ಇದು ನಮ್ಮದಿದೆ, ಇಲ್ಲಿ ನಮ್ಮದಿದೆ, ಪವಿತ್ರವಾದಂಥ ಸ್ಥಳ ಇದು ನಮ್ಮದಂತಾರೆ. ಆದರೆ ಅದಕ್ಕಿಂತ ಮೊದಲು ಯಾರ್ದಿದೆ ಗೊತ್ತಾ, ಅದು ಚಿಯೋನಿನವರದು. ಚಿಯೋನಿನವರು ಇಲ್ಲಿ ಬರೆದು ಗೊತ್ತಾ, ಇದು ನನ್ನ ಸ್ವಂತ ಮಾತಲ್ಲ, ಇದು ನಾನು ಗೊತ್ತಾ ಒಂದು ರಾಜಕೀಯ ವಿಷಯದಾಗ ಮಾತಾಡ್ತಕ್ಕಂಥದ್ದಲ್ಲ. ಇದೇನು ಗೊತ್ತಾ, ಧಾರ್ಮಿಕವಾದಂಥ ಯುದ್ಧ ಅದ. ಈ ಧಾರ್ಮಿಕವಾದಂಥ ಯುದ್ಧ ಭಯಂಕರವಾಗಿರ್ತದೆ ಇವ್ರ ಮಕ್ಕಳೇ. ರಾಜಕೀಯದ ಯುದ್ಧ ಅಲ್ಲ, ಇದು ಧಾರ್ಮಿಕವಾದಂಥ ಯುದ್ಧ ಅದ. ಇದೇನು ಗೊತ್ತಾ, ದೇವರು ತಾನೇ ಏನು ಗೊತ್ತಾ ತನ್ನ ಮಕ್ಕಳನ್ನೆಲ್ಲ ಕೂಡಿಸಿದ್ದಾನೆ. ಆದರೆ ಅವರನ್ನು ತೆಗೆದು ಹಾಕುವುದಕ್ಕೋಸ್ಕರವಾಗಿ ಇಡೀ ಜಗತ್ತೇ ಅವತ್ತಿನ ದಿವಸ ಕೂಡಿ ಬರ್ತದೆ ಅವರನ್ನು ಬಿಡಿಸೋದಕ್ಕೋಸ್ಕರವಾಗಿ. ಅದಕ್ಕಿಲ್ಲಿ ಗೊತ್ತಾ, ಸಮಸ್ತ ಭೂನಿವಾಸಿಗಳಿಗೆ ದನಿಗೈರಿ, ಕರೀರಿ, ಬರಲಿ ಬರಲಿ. ಅದೇನು ಗೊತ್ತಾ, ಬಹಳ ಕಾರ್ಗತ್ತಲೆಯ ದಿನ ಅದ, ಕತ್ತಲೆಯ ದಿನ ಅದ. ಅವತ್ತಿನ ದಿವಸದ ಭಯಂಕರ, ಇಡೀ ಜಗತ್ತೆಲ್ಲ
ಅಲ್ಲಿ ಯುದ್ಧಕ್ಕಾಗಿ ಬಂದು ನಿಂತಿರ್ತಾರೆ. ಯೆರೂಸಲೇಮಿನ ಇಸ್ರಾಯೇಲರಿಗೆ ವಿರುದ್ಧವಾಗಿ. ಇವತ್ತಿನ ದಿವಸ ಒಂದು ದಿವಸ ಅಮೇರಿಕ ಕೈ ಬಿಡ್ಬೋದು, ಯುರೋಪ್ ಯೂನಿಯನ್ ಕೈ ಬಿಡ್ಬೋದು, ಇಡೀ ಜಗತ್ತೆಲ್ಲ ಕೈ ಬಿಡ್ಬೋದು. ಯೆರೂಸಲೇಮಿಗೆ, ಇಸ್ರಾಯೇಲರಿಗೆ, ಎಲ್ಲ ಪ್ರಪಂಚ ಒಂದು ಕಡೆ, ಇಸ್ರಾಯೇಲ್ ಒಂದು ಕಡೆ. ಇದು ಫೈನಲ್ ವಾರ್ ಅದ, ಇದು ಡೂಮ್ಸ್ ಡೇ ಅಂತಾರೆ. ಇದೇನು ಗೊತ್ತಾ, ಆವತ್ತಿನ ದಿವಸ ಪರಿಶುದ್ಧವಾದಂಥ ಆ ಪಟ್ಟಣದಲ್ಲಿ ಯೆರೂಸಲೇಮಿನಲ್ಲಿ ದೇವರು ನ್ಯಾಯ ತೀರಿಸುವುದಕ್ಕೆ ಬರ್ತಕ್ಕಂಥ, ತನ್ನ ಸ್ಥಳದಲ್ಲಿ ತನ್ನ ಮಕ್ಕಳಿಗೆ ನ್ಯಾಯವನ್ನು ಒದಗಿಸಿಕೊಡುವುದಕ್ಕಾಗಿ ಬರ್ತಕ್ಕಂಥ ಒಂದು ದಿವಸ ಇದೆ. ಆ ದಿನ ಫಿಕ್ಸ್ ಆಗಿದೆ. ಅದಕ್ಕೇನು ಗೊತ್ತಂದ್ರೆ ಲಾಸ್ಟ್ ಡೇ ಅಂತ ಕರೀತಾರೆ. ವರ್ಲ್ಡ್ ವಾರ್ ಇಸ್ ಫಿಕ್ಸ್ಡ್. ಇಡೀ ಜಗತ್ತಿನ ಶೆಡ್ಯೂಲ್ ತಯಾರಾಗಿದೆ. ಯುದ್ಧದ ಸೂಚನೆಯ ದಿನಗಳು ತಯಾರಾಗಿದೆ. ಯಾವಾಗ ಯುದ್ಧ ಆಗಬೇಕಂತ ಸೂಚನೆ ಮೊದಲು ಹೇಳಿದ್ದೇನೆ. ಯುದ್ಧ ಯುದ್ಧ ಯುದ್ಧ, ಆಮೇಲೆ ಬರಗಾಲ, ಆಮೇಲೆ ಅನೇಕ ರೋಗಗಳು ಇವೆಲ್ಲ ಭೂಮಿ ಮೇಲೆ ಬಾಧಿಸ್ತಿರುವಾಗ, ಇವೆಲ್ಲ ಯೆರೂಸಲೇಮಿನ ವಿರುದ್ಧವಾಗಿ, ಯೆರೂಸಲೇಮಿನ ಮಕ್ಕಳ ವಿರುದ್ಧವಾಗಿ ಬರ್ತಕ್ಕಂಥ ಈ ಹೋರಾಟದಲ್ಲಿ ಇದು ಇಡೀ ಜಗತ್ತಿನ ಗೊತ್ತಾ, ಅಲ್ಲಿ ದ ಕಮಿಂಗ್ ವರ್ಲ್ಡ್ ವಾರ್ ಶೆಡ್ಯೂಲ್ಡ್ ಫಿಕ್ಸ್ ಆಗಿದೆ. ಇದು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅಲ್ಲರ ಆ ದೇಶಕ್ಕೆ ಬರುತ್ತಾರೆ, ಪ್ರತಿಯೊಬ್ಬರು ಅಲ್ಲಿಗೆ ಬರ್ತಾರೆ. ಯಾಕೆ ಗೊತ್ತಾ, ಅವತ್ತಿನ ದಿವಸ ಅದರ ನ್ಯಾಯ ಮಾಡೋದಕ್ಕೋಸ್ಕರವಾಗಿ ಕರ್ತನು ಬರ್ತಾ ಇದ್ದಾನೆ. ಯಹೂದ್ಯರಿಗೆ ನ್ಯಾಯವನ್ನು ಒದಗಿಸಿಕೊಡೋದಕ್ಕಾಗಿ ಅಲ್ಲಿಗೆ ಬರ್ತಾ ಇದ್ದಾನೆ. ಅಂಥ ಒಂದು ದಿನ ಕಾದುಕೊಂಡಿದೆ. ದೇವ್ರ ಮಕ್ಕಳೇ, ಇವತ್ತಿನ ದಿವಸ ಈ ವಾಕ್ಯ ಭಾಗ ನಾವು ಕೇಳುವಾಗ ಬಹಳ ಜಾಗೃತಿಯಿಂದಿರಬೇಕಾಗಿದೆ. ನಾವು ಆದಿಕಾಂಡ 1ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೀವಲ್ಲ ಗೊತ್ತಾ, ನಿಮ್ಗೆ ಗೊತ್ತಿರಲಿ, ಇದು ಡೂಮ್ ಇವತ್ತಿಂದಲ್ಲ, ಅದು ಅವತ್ತೇ. ಏನು ಗೊತ್ತಂತಂದ್ರೆ ಯೇಸು ಪರಿಶುದ್ಧ ಪಟ್ಟಣ, ಯೆರೂಸಲೇಮಿನ ಪಟ್ಟಣ, ಆತನು ಕಾಲಿಟ್ಟಂಥ ಒಂದು ಸ್ಥಳ ಅದೇನು ಗೊತ್ತಂದ್ರೆ ಅದು ಯೆರೂಸಲೇಮ್. ಅಲ್ಲಿಂದಲೇ ಏನು ಗೊತ್ತಾ, ಸಮಸ್ತ ಲೋಕವನ್ನು ತಂದೆಯಾದ ದೇವರು ಅವತ್ತಿನ ದಿವಸ ಉಂಟು ಮಾಡಿದ. 6ನೇ ಅಧ್ಯಾಯದಲ್ಲಿ ಬಳಿಕ ದೇವರು ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟ ಉಂಟಾಗಲಿ ಎಂದ. ಗುಮ್ಮಟ ಅಂತ ಗೊತ್ತಂದ್ರೆ ಫರ್ಮಮೆಂಟ್. ಇಡೀ ಜಗತ್ತಿಗೆ ಏನು ಗೊತ್ತಾ ಆಧಾರ. ಜಗತ್ತಿಗೆ ಗೊತ್ತಾ ಆಧಾರನೇ ಇರಲಿಲ್ಲ. ಇಡೀ ಜಗತ್ತೇನು ಗೊತ್ತಾ ಹ್ಯಾಂಗಿಂಗ್ ಇತ್ತು. ಗೊತ್ತಾ ಅದು ಪೂರ್ತಿ ಭದ್ರವಾಗಿರಬೇಕಾದ್ರೆ ಗೊತ್ತಾ ಅದಕ್ಕೆ ವಿಸ್ತಾರವಾದಂಥ ಬುನಾದಿ ಬೇಕಾಗಿತ್ತು. ಗಟ್ಟಿಯಾದಂಥ ಬುನಾದಿ ಹಾಕಿದ. ಆ ಬುನಾದಿನೇ ಅನ್ಕೊಳ್ತಾರೆ ಗೊತ್ತಾ, ವಿಸ್ತಾರವಾದ ಗುಮ್ಮಟ. ಅದು ಗೊತ್ತಾ ಫರ್ಮಮೆಂಟ್. ಆ ಫರ್ಮಮೆಂಟ್ ಏನು ಗೊತ್ತಾ, ಆತನು ಅಲ್ಲಿ ಕಾಲು ಬಿಡೋದ್ರ ಮೂಲಕವಾಗಿ ಅದು ಭೂಮಿ ಗಟ್ಟಿಯಾಯಿತು. ಅಲ್ಲೇನು ಗೊತ್ತಾ, ಅದು ಸಾಲೇಮಿನ ಪಟ್ಟಣ, ಅದು ಆ ಅರಸನ ಪಟ್ಟಣ. ಅದೇನು ಗೊತ್ತಂದ್ರೆ ಇದೇನು ಗೊತ್ತಾ, ಚಿಯೋನ್ ಅಂತಕ್ಕಂಥ ಆ ರಾಜನು ಸಮಸ್ತ ಲೋಕ ನಿರ್ಮಾಣಿಕನ ಪಟ್ಟಣ. ಅದು ಯಾವುದು ಗೊತ್ತಾ, ಯೆರೂಸಲೇಮ್. ಅದಕ್ಕೇನು ಗೊತ್ತಾ, ಗುಮ್ಮಟ ಅಂತ ಕರೀತಾರೆ. ಗುಮ್ಮಟ ಯೂನಿವರ್ಸ್ ಅಂದರೆ ಗೊತ್ತಾ, ಇಡೀ ಜಗತ್ತನ್ನೆಲ್ಲ ಮೊದಲು 2ನೇ ದಿವಸ ಉಂಟು ಮಾಡಿರ್ತಕ್ಕಂಥ ಗೊತ್ತಾ ಆತನ ಗುಮ್ಮಟ. ಇದು ಆತನ ಪರ್ವತ. ಈ ಪರ್ವತದ ಮೇಲೆ ಗೊತ್ತಾ ಸೊಲೊಮೋನನ್ನು ಕಟ್ಟಿಸಿರ್ತಕ್ಕಂಥ ದೇವರ ಆಲ. ಇವತ್ತು ದಿವಸ ಅದು ಅಲ್ಲಿಲ್ಲ, ಇವತ್ತು ದಿವಸ ಅಲ್ಲಿ ಅಕ್ಸ ಇದೆ. ಅದಕ್ಕೆ ಎಲ್ಲರೂ ಅಲ್ಲಿಗೆ ಬರ್ತಾ ಇದ್ದಾರೆ. ಯೆರೂಸಲೇಮಿಗೆ ಯುದ್ಧಕ್ಕೆ ಬರುತ್ತಾರೆ, ಪಾಲಿಸ್ತಾನನ್ನು ಸ್ವತಂತ್ರ ಮಾಡಿಕೊಡು. ಆದರೆ ದೇವರೇ ತಾನೇ ಅವರೊಂದು ಯುದ್ಧ ಮಾಡಲಿಕ್ಕಿದ್ದಾನೆ. ಯಾರು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಜನ ಗೊತ್ತಂದ್ರೆ ನಾನು ಇಲ್ಲಿ ವಿಷಯಗಳನ್ನ ನಿಮ್ಗೆ ಹೇಳೋಕ್ಕೆ ಇಷ್ಟ. ಯೋವೇಲ ಪ್ರವಾದಿಗಳಂತ 2ನೇ ಅಧ್ಯಾಯ ಆಯ್ತಲ್ಲ, ಹಾಗೆ ಏನು ಗೊತ್ತಂದ್ರೆ ಸ್ವಾಮಿನ ನೋಡಿದ್ದು ದಾನಿಯೇಲ 9ನೇ ಸಂಧಿ 26ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದಾನಿಯೇಲ 9:26 ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಗೊತ್ತಾ, ಇದೇ ಪ್ರವಾದಿ ಗ್ರಂಥ 9ನೇ ಅಧ್ಯಾಯ 26. 62 ವಾರಗಳಾದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು, ಅವನಿಗೆ ಏನೂ ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು. ನುಗ್ಗುವಂಥ ಜನರು ಅಂದರೆ ಗೊತ್ತಾ, ಎಲ್ಲ ದೇಶದ ಎಲ್ಲ ರಾಷ್ಟ್ರದವರು ಯೆರೂಸಲೇಮಿಗೆ ವಿರುದ್ಧವಾಗಿ ಆ ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವುದಕ್ಕಾಗಿ ಬರುತ್ತಾರೆ. ತುಂಬಿ ತುಳುಕುವಷ್ಟು ಪ್ರಳಯ ಪಟ್ಟಣವನ್ನು ಕೊನೆಗಾಣಿಸುವರು. ಇದರ ಮೇಲೆ ಯುದ್ಧಕ್ಕಾಗಿ ಬಂದು ಕಾದಿರ್ತಾರೆ. ಅಂತ್ಯದವರೆಗೂ ಯುದ್ಧವಾಗುವವು. ಅಂತ್ಯದವರೆಗೂ ಯುದ್ಧ ಆಯ್ತದ ಈ ಯೆರೂಸಲೇಮಿನ ಸಲುವಾಗಿ. ನಿಶ್ಚಿತ ನಾಶನಗಳು ಸಂಭವಿಸುವವು. ನೋಡಿ, ಖಂಡಿತ ಫಿಕ್ಸ್ ಆಗಿದೆ.
ಇಡೀ ಜಗತ್ತಿನವರು ಎಲ್ಲರೂ ಕೂಡಿ ಏನು ಗೊತ್ತಾ, ಈ ಪ್ರಭುವಿನ ಈ ಒಂದು ಪಟ್ಟಣದ ಮೇಲೆ ಯುದ್ಧ ಮಾಡುವುದಕ್ಕೆ ಬಂದು ತರುತ್ತಾರೆ. ತುಂಬಿ ತುಳುಕುವಂಥ ಈ ಪಟ್ಟಣ ನಿರ್ಜನ ಹೋಗ್ತದೆ. ಇಡೀ ಜಗತ್ತಿನವರಲ್ಲಿ ಯುದ್ಧಕ್ಕಾಗಿ ಬಂದು ನಿಂತಿರ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ, ಫಿಕ್ಸ್ ಆಗಿದೆ. ಹಾಗೆ ಯೋವೇಲ ಪ್ರವಾದಿಗಂತ 3ನೇ ಅಧ್ಯಾಯ ನಾವು ನೋಡ್ತೇವೆ ಗೊತ್ತಾ, ಇಲ್ಲಿ ಬರೆಯಲ್ಪಟ್ಟದ. ಯೋವೇಲ 3ನೇ ಅಧ್ಯಾಯ, ಹಾಲೆಲೂಯಾ, 3ನೇ ಅಧ್ಯಾಯ 9ನೇ ವಚನದಲ್ಲಿ ಬರೆಯಲ್ಪಟ್ಟ, ಜನಾಂಗಗಳಲ್ಲಿ ಹೀಗೆ ಪ್ರಕಟಿಸಿರಿ. ನೋಡಿರಿ, ಜನಾಂಗಗಳಲ್ಲಿ ಇದನ್ನು ತಿಳಿಸಿ ಹೇಳಿರಿ. ಈಗ ಸಮಾಪ್ತಿ ಯಾವಾಗ ಆಗ್ತದಮ್ಮಂಥದ್ದು ಅವ್ರಿಗೆ ತಿಳಿಸಿ ಹೇಳಿರಿ. ಜನಾಂಗಗಳಲ್ಲಿ, ರಾಷ್ಟ್ರಗಳಲ್ಲಿ, ಎಲ್ಲ ದೇಶಗಳಿಗೆ, ಎಲ್ಲ ಪ್ರಮುಖರಿಗೆ ಇದನ್ನು ತಿಳಿಸಿ ಹೇಳಿರಿ. ಜನಾಂಗಗಳೇ ಸನ್ನದ್ಧರಾಗಿರ್ರಿ, ತಯಾರಾಗಿರಿ, ಯುದ್ಧಕ್ಕಾಗಿ ತಯಾರಾಗಿರಿ. ಎಲ್ಲಿಗೆ? ಯೆರೂಸಲೇಮಿಗೆ ಯುದ್ಧಕ್ಕೆ ಬರ್ರಿ ಅಲ್ಲಿ ನಾನು ನಿಂತಿದ್ದೇನೆ, ನನ್ನ ಮಕ್ಕಳಿಗೋಸ್ಕರವಾಗಿ ನಾನು ನಿಂತಿದ್ದೇನೆ, ನೀವು ಬನ್ನಿರಿ. ಜನಾಂಗಗಳಲ್ಲಿ ಹೀಗೆ ಪ್ರಕಟಿಸಿರಿ, ಜನಾಂಗಗಳೇ ಸನ್ನದ್ಧರಾಗಿರಿ, ಶೂರರನ್ನು ಎಚ್ಚರಿಸಿರಿ, ಯೋಧರೆಲ್ಲರೂ ಕೂಡಲಿ, ಯುದ್ಧಕ್ಕೆ ಹೊರಡಲಿ. ಎಲ್ಲರೂ ಬರ್ರಿ ಯುದ್ಧಕ್ಕೆ. ಶೂರರು ಎಬ್ಬಿಸಿರಿ, ನಿಮ್ಮ ಎಲ್ಲ ಆಯುಧಗಳನ್ನು ತೆಗೆದುಕೊಂಡು ನೀವು ಬನ್ನಿರಿ. ಯೋಧರೆಲ್ಲರೂ ಕೂಡಿ ಬರಲಿ, ಯೆರೂಸಲೇಮಿಗೆ ವಿರುದ್ಧವಾಗಿ ಬರಲಿ. ಅಲ್ಲಿ ಹೇಳ್ತಾನೆ ಗೊತ್ತಾ, ನಿಮ್ಮ ಗುಳಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿಯೂ ಕುಡುಗೋಲುಗಳನ್ನು ಬರ್ಚಿಗಳನ್ನಾಗಿ ಮಾಡಿರಿ. ನೋಡಿ, ಹೀಗಂದ್ರೆ ಏನು? ನೀವು ಕೊನೆ ದಿನಗಳಲ್ಲಿ ಗುಳಗಳನ್ನು ಬರ್ಚಿಗಳನ್ನಾಗಿ, ಗುಳಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿ ಮಾಡಿಕೊಳ್ಳಿ. ಗೊತ್ತಂದ್ರೆ ಅಣುವಸ್ತ್ರಗಳನ್ನು ತಯಾರು ಮಾಡಿಕೊಡ್ರಿ. ನೋಡು, ನೀವೇನು ಗೊತ್ತಾ, ಬಿತ್ತುವಂಥ ಈ ಕುಂಟಿಗಳನ್ನೆಲ್ಲ ಏನು ಮಾಡಬೇಕು ಗೊತ್ತಾ, ಬಿತ್ತಕ್ಕಂಥ ಒಕ್ಕಲಿಗನು ಬಿತ್ತುವಂಥ ಈ ನೇಗಿನೆಲ್ಲ ಏನು ಮಾಡಿರಿ ಗೊತ್ತಾ, ಕತ್ತಿಯನ್ನಾಗಿ ಮಾಡಿಕೊಳ್ಳಿರಿ. ಕುಡುಗೋಲುಗಳನ್ನು ಗೊತ್ತಾ, ಬರ್ಚಿಯನ್ನಾಗಿ ಮಾಡಿಕೊಳ್ಳಿರಿ. ಮಾಡಿಕೊಂಡು ಇದೆಲ್ಲ ಗೊತ್ತಾ, ನ್ಯೂಕ್ಲಿಯರ್ ವಾರ್ಗಳು, ಹೆಡ್ಗಳು ತಯಾರು ಮಾಡಿಕೊಳ್ಳಿರಿ ಎಂಬಂಥ ಸೂಚನೆ ಅದಿಲ್ಲ. ಯುಗ ಸಮಾಪ್ತಿಯಲ್ಲಿ ಈ ಒಂದು ನ್ಯೂಕ್ಲಿಯರ್ಗಳು ಗೊತ್ತಾ ತಯಾರು ಮಾಡಿಕೊಳ್ತಾರೆ ಎಲ್ಲ ಸಮಸ್ತ ದೇಶ ಜನಾಂಗ. ಇದೆಲ್ಲ ನೀವು ಮಾಡಿಕೊಂಡು ಬನ್ನಿರಿ. ಎಲ್ಲಿ? ಯೆರೂಸಲೇಮಿಗೆ ವಿರುದ್ಧವಾಗಿ ಬನ್ನಿರಿ. ದುರ್ಬಲನೂ ಶೂರನೆಂದು ಹೇಳಿಕೊಳ್ಳಲಿ. ಎಂಥ ಸಣ್ಣ ರಾಷ್ಟ್ರವೇನು ಗೊತ್ತಾ, ನಾನು ಭಾಳ ಶೂರ ಐತೆ ಅಂತ ಹೇಳ್ಕೊಳ್ಳಿ. ಇವತ್ತು ನಾರ್ತ್ ಕೊರಿಯಾ ಸಣ್ಣದೇ ಅದ, ಅಮೆರಿಕ ನಾಶ ಮಾಡ್ತೀನಿ ಅಂತ ಹೊರಟಿದ್ದಾನೆ ಇವತ್ತಿನ ದಿವಸ. ಲೆಕ್ಕ ಹಾಕಿದ್ರೆ ಸಣ್ಣದೇ ದೇಶ. ಇವತ್ತಿನ ದಿವಸ ಸಣ್ಣ ರಾಷ್ಟ್ರಗಳು ಸಹ ಎಲ್ಲರ ಬಲ್ಲಿ ಏನು ಗೊತ್ತಂದ್ರೆ ಈ ನ್ಯೂಕ್ಲಿಯರ್ಗಳು ಇವತ್ತಿನ ದಿವಸ ಅಣುಬಾಂಬುಗಳು ಎಲ್ಲ ಇಟ್ಕೊಂಡಿದ್ದಾರೆ. ಇಡೀ ಸಮಸ್ತ ಲೋಕದ ಮೇಲೆ ಬೆಂಕಿಯನ್ನು ಹಚ್ಚಿ ನಾಶ ಮಾಡೋದಕ್ಕೋಸ್ಕರವಾಗಿ ಇಟ್ಟುಕೊಂಡಿದ್ದಾರೆ. ಯಾರ ವಿರುದ್ಧ? ಅಣುವಸ್ತ್ರಗಳಲ್ಲಿ ಯಾರ ವಿರುದ್ಧ ತಗೊಂಡು ಬರ್ತಿದ್ದಾರೆ? ಎಲ್ಲ ದೇಶ ರಾಷ್ಟ್ರಗಳವರು ಎಲ್ಲಿ ತರ್ತಿದ್ದಾರೆ ಗೊತ್ತಾ? ಯೆರೂಸಲೇಮಿಗೆ ತಗೊಂಡು ಬರ್ತಾ ಇದ್ದಾರೆ. ಜನಾಂಗಗಳಲ್ಲಿ ಹೀಗೆ ಪ್ರಕಟಿಸಿರಿ, ಜನಾಂಗಗಳಿಗೆ ಸನ್ನದ್ಧರಾಗಿರಿ, ಶೂರರನ್ನು ಎಚ್ಚರಪಡಿಸಿರಿ, ಯೋಧರೆಲ್ಲರೂ ಕೂಡಲಿ, ಯುದ್ಧಕ್ಕೆ ಹೊರಡಲಿ. ನಿಮ್ಮ ಗುಳಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿ ಕುಡುಗೋಲುಗಳನ್ನು ಬರ್ಚಿಗಳನ್ನಾಗಿ ಮಾಡಿರಿ. ದುರ್ಬಲನು ಶೂರನೆಂದೇ ಹೇಳಿಕೊಳ್ಳಲಿ. ಸುತ್ತಲ ಜನಾಂಗಗಳೇ ತ್ವರೆಪಡಿರಿ, ಬರ್ರಿ ಯುದ್ಧಕ್ಕೆ ಬರ್ರಿ. ಯೆಹೋವನೇ ನಿನ್ನ ಶೂರನು ರಣರಂಗಿಗೊಳಿಸು. ಜನಾಂಗಗಳು ಎಚ್ಚರಗೊಂಡು ಯೆಹೋವನ ನ್ಯಾಯ ತೀರ್ಪಿನ ತಗ್ಗಿಗೆ ಬರಲಿ. ಜನಾಂಗಗಳೆಲ್ಲ ಎಚ್ಚರಿಕೆ ಇದೆ. ಇವತ್ತು ದಿವಸ ಯುದ್ಧ ಆದಂದ್ರೆ ಯಾರಿಗೆ ಎಚ್ಚರಿಕೆ ಇಲ್ಲ. ಇವತ್ತಿನ ದಿವಸ ಗೊತ್ತಾ, ಇಸ್ರಾಯೇಲ್ ದೇಶಕ್ಕೆ ಯುದ್ಧ ಆಗ್ಲತ್ತಂದ್ರೆ ಇಡೀ ಜಗತ್ತೆಲ್ಲ ಗೊತ್ತಾ ಇವತ್ತು ದಿವಸ ಎಚ್ಚರಿಕೆದಾಗ ಏನು ಮಾಡಬೇಕು ಇವತ್ತು ರಷ್ಯಾ ಬಹಳ ಎಚ್ಚರಾಗಿದ್ದಾನೆ, ಚೈನಾ ಬಹಳ ಎಚ್ಚರಾಗಿದ್ದಾನೆ. ಏನು ಮಾಡಬೇಕು ಇವತ್ತು ದಿವಸ? ಇರಾನ್ಗೆ ಎಷ್ಟು ಸಪೋರ್ಟ್ ಮಾಡಬೇಕೀಗ? ಈ ಭೂಮಿ ಮೇಲೆ ಯೆರೂಸಲೇಮ್ ಅಳಿಸಿಬಿಡ್ಬೇಕೀಗ. ಇದಕ್ಕೆ ಇಕ್ಕಬಾರದು. ಯಾಕಂತಂದ್ರೆ ಇವತ್ತು ದಿವಸ ಅದು ಇರೋ ತನಕ ಇದು ಭೂಮಿ ಮೇಲೆ ಪೀಡಿ ಅಂತಿರುತ್ತದೆ. ಅದಕ್ಕೆ ಇಕ್ಕಬಾರದು ಎಂಬುದಾಗಿ ಇಸ್ರಾಯೇಲ್ ಜನಾಂಗವನ್ನು ತೆಗೆದು ಹಾಕಬೇಕೆಂಬುದಾಗಿ ಅವರು ಪಣ ತೊಟ್ಟಿದ್ದಾರೆ. ಆದರೆ ದೇವರೇ ಕರೀತೀರಿ, ಬರ್ರಿ, ನೀವೆಲ್ಲರೂ ಬನ್ರಿ. ಎಷ್ಟು ಜನ ಬರ್ತೀರಿ? ಬರ್ರಿ, ಯುದ್ಧ ಮಾಡೋಕ್ಕೆ ಬರ್ರಿ. ಜನಾಂಗಗಳು ಎಚ್ಚರಗೊಂಡು ಯೆಹೋವನ ನ್ಯಾಯ ತೀರ್ಪಿನ ತಗ್ಗಿಗೆ ಬರಲಿ. ದೇವರ ಹೊತ್ತು ದಿವಸ ನಿಮಗೆ ಯಾರು ಮಾಡ್ತಾರೆ ಗೊತ್ತಾ? ನ್ಯಾಯ ಮಾಡ್ತಾನಲ್ಲಿ. ಎಲ್ಲ ಮಿಲಿಟ್ರಿಗಳೇ, ಎಲ್ಲ ಸರ್ಕಾರಗಳೇ, ಎಲ್ಲ ದೇಶದ ಅಣುವಸ್ತ್ರಗಳು ಹೊತ್ತುಕೊಂಡು ಬಂದಿರತಕ್ಕಂಥ ಎಲ್ಲ ದೇಶದ ಬಲಿಷ್ಠ ರಾಷ್ಟ್ರಗಳೇ, ನಿಮ್ಗೆ ಅವತ್ತು ದಿವಸ ನಾನು ನ್ಯಾಯ ಮಾಡ್ತೇನೆ. ಅವತ್ತು ದಿವಸ ಅಲ್ಲಿ ನಾನು ನಿಮ್ಗೆ ತೀರ್ಪು ಮಾಡ್ತೇನೆ. ಇದು ಫೈನಲ್ ವಾರ್. ಇದು ನಾನು ಫೈನಲ್ ಆಗಿ ಕೊನೆಯದಾಗಿ ಗೊತ್ತಾ ನ್ಯಾಯ ತೀರ್ಪು ಮಾಡ್ತೀನಿ. ಜನಾಂಗಗಳಿಗೆ ನಾನು ತೀರ್ಪು ಮಾಡ್ತೀನಿ. ಎಲ್ಲಿ? ಇದು ನ್ಯಾಯ ತೀರ್ಪಿನ ತಗ್ಗಾದ ಈ ಯೆರೂಸಲೇಮ್ ಇಡೀ ಜಗತ್ತನ್ನೆಲ್ಲ ಕೂಡುವಂಥ, ಯುದ್ಧಕ್ಕಾಗಿ ಕೂಡುವಂಥ ಸ್ಥಳ ಅದ. ಇದಕ್ಕೆ ಅರ್ಮಗಿದೋನ್ ಅಂತ ಕರೀತಾರೆ. ಇದು ಫೈನಲ್ ವಾರ್ ಅದ. ಇದು ಏನು ಗೊತ್ತಾ, ಇದಾಗಿದ್ದಲ್ಲಿ ಇನ್ನೊಂದು ವಾರ ಇಲ್ಲ. ಎಲ್ಲ ದೇಶ ರಾಷ್ಟ್ರಗಳು ಅಣ್ವಸ್ತ್ರಗಳು ಉಪಯೋಗಿಸಿಕೊಂಡು ಯುದ್ಧ ಮಾಡಿದಾಗ ಜಗತ್ತೇ ನಾಶ ಆಗಿ ಹೋಗ್ತದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಮಾಡಿಕೊಂಡು ಎಲ್ಲಿ ಬಂದಿದ್ದಾರೆ ಗೊತ್ತಾ? ಯೆರೂಸಲೇಮಿಗೆ ಬರ್ತಾರೆ. ಅಲ್ಲಿ ಸುತ್ತಣ ಜನಾಂಗಗಳಲ್ಲಿ ನ್ಯಾಯ ತೀರಿಸಲು ಆಸೀನನಾಗುವೆನು. ಹಾಲೆಲೂಯಾ. ಅಲ್ಲೇ ಎಲ್ಲ ಮಿಲಿಟ್ರಿಗಳಿಗೆ
ಅವ್ರಿಗೆ ನ್ಯಾಯ ತೀರಿಸಲಕ್ಕ ಅಲ್ಲಿ ನಾನು ಆಸನಾರೂಢನಾಗಿರುತ್ತೇನೆ. ಎಷ್ಟು ಜನ ಬರ್ತೀರಿ ಬನ್ನಿರಿ ನನಗೆ ಯುದ್ಧಕ್ಕಾಗಿ. ಇದೇನು ಗೊತ್ತಾ? ಮಿಡ್ಲ್ ಈಸ್ಟ್ ಇದು ರಣರಂಗದ ಸ್ಥಳ. ಇದು ಇಡೀ ಜಗತ್ತನ್ನೆಲ್ಲ ಕೂಡಿಸ್ತಕ್ಕಂಥ, ಯುದ್ಧಕ್ಕಾಗಿ ಕೂಡಿಸ್ತಕ್ಕಂಥ ಜನ. ಇದು ಅರ್ಮಗಿದೋನ್, ಇದು ಹಾಮನ್ಗೋಗ್, ಇದು ಇಡೀ ರಾಷ್ಟ್ರಗಳನ್ನೆಲ್ಲ ಹೂಳಿ ಹಾಕುವಂಥ ದೇಶ. ಇದೇನು ಗೊತ್ತಂದ್ರೆ ಆ ಹಾಮನ್ಗೋಗ್ ಅಂತ ಕರೀತಾರೆ. ಇವೆಲ್ಲ ಎಜ್ಕೇಲ ಪ್ರವಾದಿಗಳಂಥ 39ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟದ. ಇದಕ್ಕೆ ಹಾಮನ್ಗೋಗ್. ಎಲ್ಲ ರಾಷ್ಟ್ರಗಳು, ಎಲ್ಲ ಮಿಲಿಟ್ರಿಗಳು, ಎಲ್ಲ ಹೆಣಗಳು ರಾಶಿ 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 ಯೆರೂಸಲೇಮಿನಲ್ಲಿ ಬಿದ್ದಿರ್ತಾವೆ. ಎಲ್ಲ ನ್ಯೂಕ್ಲಿಯರ್ ವಾರ್ಗಳು ಯಾವುದೂ ಕೆಲಸ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಕರ್ತನಲ್ಲಿ ಆಸನಾರೂಢನಾಗಿರ್ತಾನೆ. ಆ ಜನಾಂಗವನ್ನು ಕಾಪಾಡೋದಕ್ಕೆ ಆತನೇ ಬಂದು ನಿಂತಿರ್ತಾನೆ. ಅದಕ್ಕೆ ಅವ್ರಿಗೆ ಕರೀತಾ ಇದೆ, ನಿಮಗೆಲ್ಲ ಹೂಣಿ ಹಾಕುವಂಥ ಸ್ಥಳ ಯಾವುದು? ಯೆರೂಸಲೇಮ್. ಅದಕ್ಕೆಲ್ಲ ಲೀಡ್ರ್ ಯಾರು ಇರ್ತಾರೆ ಗೊತ್ತಾ? ರೂಸ್. ಇದು ಸುಳ್ಳಲ್ಲ. ಇದೇನು ಗೊತ್ತಾ? ಯೆಹೆಜ್ಕೇಲ ಪ್ರವಾದಿಗಳಂಥ 38-39 ಬರೆಯಲ್ಪಟ್ಟ ಹಾಗೆ ಗೋಗ್ ಮಾಗೋಗ್ ಇಡೀ ಜಗತ್ತೆಲ್ಲ ಅದಕ್ಕೆ ಸಪೋರ್ಟ್ ಇರ್ತದೆ. ಜಗತ್ತು ಯುದ್ಧ ಮಾಡೋಕ್ಕೆ ಬಂದಿರ್ತದೆ. ಅದಕ್ಕೋಸ್ಕರ ಬರೆಯಲ್ಪಡ್ತಾನೆ. ಅಲ್ಲೇ ಸುತ್ತಣ ಜನಾಂಗಗಳೆಲ್ಲ ನ್ಯಾಯ ತೀರಿಸುವುದಕ್ಕಾಗಿ ಗೊತ್ತಾ? ಆ ಸೀನನಾಗವನು ಬರ್ರಿ, ಎಷ್ಟು ಜನ ಬರ್ತೀರಿ ಬರ್ರಿ ಯುದ್ಧ ಮಾಡೋದು. ಯಾರು ಕರಿತಿದ್ದಾರೆ ಗೊತ್ತಾ? ದೇವರು ಕರೀತಾ ಇದ್ದಾನೆ. ಯೆರೂಸಲೇಮಿನ ಯುದ್ಧ ಮಾಡೋಕ್ಕೆ ನೀವು ಬರುವುದಾದರೆ ಯುಗ ಸಮಾಪ್ತಿ ಆಗ್ತದೆ. ಯುಗ ಪುರುಷನು ಬರ್ತಾ ಇದ್ದಾನೆ. ಇಡೀ ಸಮಸ್ತ ಲೋಕ ನಿರ್ಮಾಣಿಕನು ನಿಮ್ಮನ್ನು ನ್ಯಾಯ ತೀರಿಸುವುದಕ್ಕೋಸ್ಕರ ಬರ್ತಾ ಇದ್ದಾರೆ. ಆತನ ಹೆಸರು ಯೇಸು. ಆ ಯೇಸುವೇ ನಿಮಗೇನು ಗೊತ್ತಾ? ನ್ಯಾಯ ತೀರಿಸುವುದಕ್ಕೆ, ಇಡೀ ಸಮಸ್ತ ಲೋಕ ಜನಾಂಗಗಳಿಗೆ ನ್ಯಾಯ ತೀರಿಸುವುದಕ್ಕೋಸ್ಕರವಾಗಿ ಆ ತಗ್ಗಿನಲ್ಲಿ ಮಹಾಶೂರನಾಗಿ ಆತನು ಬಿಳಿ ವಸ್ತ್ರವನ್ನು ಧರಿಸಿಕೊಂಡು ಬಿಳಿ ಕುದುರೆಯ ಮೇಲೆ ಇಡೀ ಸಮಸ್ತ ಲೋಕವನ್ನು ಇಸ್ರಾಯೇಲರ ಪರವಾಗಿ ಯುದ್ಧ ಮಾಡೋದಕ್ಕೋಸ್ಕರವಾಗಿ ಆತನ ಸೈನ್ಯ ಬಂದು ನಿಂತಿರ್ತದೆ. ಆಗ ರಾಶಿ 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 ಹಣಗಳು ಬೆಂಕಿ ಹತ್ತಿ ಉರಿಯುವಂತಹ ಒಂದು ದಿನ. ಇದು ಕಾರ್ಮುಗಿಲಿನ ದಿನ. ಇದು ಕತ್ತಲೆಯ ದಿನ. ಮೊದಲೇ ಇದು ಫಿಕ್ಸ್ ಆಗಿದೆ. ಮಲಕಿ ಪ್ರವಾದಿ ಗ್ರಂಥ 4ನೇ ಅಧ್ಯಾಯ. ದೇವರ ಮಕ್ಕಳೇ, ಬಹಳ ಎಚ್ಚರವಾಗಿರಿ. ಇನ್ನು ಯಾರಾದರೂ ವಾಕ್ಯ ಕೇಳೋದಾದ್ರೆ ಬಹಳ ಜಾಗ್ರತೆ ಆಗಿರ್ರಿ. ಯಾವಾಗ ಯೆರೂಸಲೇಮ್ ಹೋಯ್ತದ, ಜಗತ್ತು ನಾಶ ಆಗಿ ಹೋಗ್ತದೆ. ಯಾವಾಗ ಯೇಸು ಕ್ರಿಸ್ತನು ಬರ್ತಾನೆ, ಜಗತ್ತು ಇಡೀ ಸಮಸ್ತ ಲೋಕಕ್ಕೆ ನ್ಯಾಯ ತೀರಿಸಲಿಕ್ಕೆ ಆತನು ಬರುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟದೆ. ಇಲ್ಲೇನು ಗೊತ್ತಾ? ಮಲಕಿಯ ಪ್ರವಾದಿಗಳಂಥ ಈ 4ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆಯಲ್ಪಟ್ಟ. ಈಗೋ ಆ ದಿನ ಬರುತ್ತಾ ಇದೆ. ಎಂಥ ದಿನ? ಕಾರ್ಗತ್ತಲಿನ ದಿನ. ಭಯಂಕರ ಕಾರ್ಗತ್ತಲಿನ ದಿನ. ಇಡೀ ಸಮಸ್ತ ಲೋಕಕ್ಕೆ ಭಯಂಕರ ಆಪತ್ತಿನ ಒಂದು ದಿನ. ಕಾರ್ಗತ್ತಲಿನ ದಿನ ಬರುತ್ತಾ ಇದೆ. ಒಲೆಯಂತೆ ಉರಿಯುತ್ತಾ ಇದೆ. ಆ ದಿನ ಹೆಂಗೆ ಉರಿತದೆ? ದಗ 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 ಉರಿಲತ್ತದ. ನ್ಯೂಕ್ಲಿಯರ್ ವಾರ್ಗಳು ಬೆಂಕಿ ಹತ್ತಿ ಉರಿಯುತ್ತೆ. ನ್ಯೂಸ್ ನೋಡಿ ಎಷ್ಟು ಜನ ಬಾಂಬ್ ಹೊಡೆದ್ರಾಗ ಹಾಮದವರು, ಹೂತಿಯವರು, ಲೆಬನಾನ್ದವರು ಎಷ್ಟು ಜನ ಅನ್ಗೊತ್ತಿ ಇವತ್ತಿನ ದಿವಸ ನಾಶ ಆಗಿ ಹೋಗಿದ್ದಾರೆ ಗೊತ್ತಾ? ಎಂತೆಂಥ ಅಣ್ವಸ್ತ್ರಗಳು. ಇಸ್ರಾಯೇಲ್ ಮೇಲೆ ಎಂಥ ಅಣ್ವಸ್ತ್ರ ಯಾರಿಗೂ ಗೊತ್ತಿಲ್ಲ ಇಲ್ಲಿ ತನಕ. ಅಲ್ಲಿನ ಟೆಕ್ನಾಲಜಿ ಇಡೀ ಜಗತ್ತೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತದೆ. ಇವತ್ತು ದಿವಸ ಇಸ್ರಾಯೇಲ್ನಿಗೆ ವಿರುದ್ಧವಾಗಿ ನೀವು ಎಷ್ಟು ಜನ ಬರ್ತೀರಿ ಬರ್ರಿ ಬರ್ರಿ, ಆದರೆ ಅವ್ರಲ್ಲಿ ಯಾರೂ ಕೊರತೆ ಇಲ್ಲ, ಯಾವುದೂ ಕೊರತೆ ಇಲ್ಲ. ಯಾಕಂದರೆ ದೇವರು ತಾನೇ ಅವರ ಪಕ್ಷದಲ್ಲಿದ್ದಾನೆ. ಅವರ ಪಕ್ಷದಲ್ಲಿರುವುದರಿಂದ ಯಾರೂ ಯುದ್ಧ ಏನು ಗೊತ್ತಾ? ನೀವು ಅವ್ರಿಗೆ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬರೆಯಲ್ಪಟ್ಟಿದೆ, ಈಗೋ ಆ ದಿನ ಬರುತ್ತದೆ, ಒಲೆಯಂತೆ ಉರಿಯುತ್ತದೆ. ಸಕಲ ಅಹಂಕಾರಿಗಳು, ದುಷ್ಕರ್ಮಿಗಳು, ಹೊಟ್ಟಿನಂತಿರುವರು. ಅಲ್ಲಿಗೆ ಬರ್ತಕ್ಕಂಥ ಎಲ್ಲ ಮಿಲಿಟ್ರಿ ಹೆಂಗಿರ್ತದೆ? ಹೊಟ್ಟಿನಂತಿರ್ತದೆ. ಎಲ್ಲರೂ ಹೊಟ್ಟಿನಂತಿರುವರು. ಅಗ್ನಿ ಪ್ರಳಯವಾಗುವುದು. ಹಾಲೆಲೂಯ. ನ್ಯೂಕ್ಲಿಯರ್ ವಾರ್ ಬೆಂಕಿ ಹತ್ತಿ ಉರಿಯೋಕ್ಕೆ ಶುರುವಾಯಿತು. ಅಲ್ಲಿ ಇಸ್ರಾಯೇಲ್ ಮೇಲೆ ಯುದ್ಧ ಮಾಡೋದಕ್ಕಾಗಿ ಬಂದು ನ್ಯೂಕ್ಲಿಯರ್ ವಾರ್ಗಳೇ ಯುದ್ಧ ಆಗ್ತಿರಿ. ಮತ್ಯಾವ ಯುದ್ಧ ಇಲ್ಲ. ನ್ಯೂಕ್ಲಿಯರ್ ವಾರ್ ಅಲ್ಲಿ ಯುದ್ಧ ಆಗ್ತಾ ಇರ್ತದೆ. ಜನ ಎಲ್ಲ ಆಗ್ತಾ ಇರ್ತದೆ. ಇವತ್ತು ದಿವಸ ಅಷ್ಟು ಯುದ್ಧ ಅಲ್ಲಿ ಆಡ್ತಾ ಇರ್ತಾರೆ. ಅಗ್ನಿ ಪ್ರಳಯ ಬೆಂಕಿ ಹಚ್ಚಿರ್ತದೆ. ಬುಡರಂಬೆಗಳಾವುದನ್ನು ಉಳಿಸೋದು. ನನ್ನ ನಾಮದಲ್ಲಿ ಭಯಭಕ್ತಿಯುಳ್ಳವರು ನಿಮಗೂ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥನುಂಟು ಮಾಡುವ ಕಿರಣಗಳವನಾಗಿ ಮೂಡುವನು. ನಿಮ್ಮ ದೇವರು ನಿಮಗೋಸ್ಕರವಾಗಿ ನ್ಯಾಯ ತೀರಿಸಲಿಕ್ಕೆ ಅಲ್ಲಿ ಬರುತ್ತಾನೆ. ಅವರ ದೇವರಲ್ಲಿಗೆ ಬರುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡಿರಿ, ಯೆಶಾಯ ಪ್ರವಾದಿ ಗ್ರಂಥ 24:6 ಹೇಳಿದ ಹಾಗೆ ಯಾ ದಿನ ಬರ್ತಾ ಇದೆ? ನ್ಯಾಯ ತೀರ್ಪಿನ ತಗ್ಗಿನಲ್ಲಿ ರಾಶಿ ರಾಶಿ ಹೆಣಗಳು ಬೆಳತಕ್ಕಂಥ ಒಂದು ದಿನ ಬರ್ತಾ ಇದೆ, ಲೋಕ ದಂಡನೆ ಮಾಡುವುದಕ್ಕಾಗಿ.
ಯೆಶಾಯ ಪ್ರವಾದಿ ಗ್ರಂಥ 24ನೇ ಅಧ್ಯಾಯ ನಾವು ನೋಡ್ತೇವೆ 1ನೇ ವಚನದ ಕೆಲವು ವಚನಗಳು. ಈಗೋ ಯೆಹೋವನು ಲೋಕವನ್ನು ಬರಿದು ಮಾಡಿ ಹಾಳಿಗೆ ತಂದು ವಿರೂಪಪಡಿಸಿ ಅದರ ನಿವಾಸಿಗಳನ್ನು ಚದುರಿಸಿ ಬಿಡುವವನಾಗಿದ್ದಾರೆ. ಹಾಳಾಗುತ್ತಿದ್ದೀರ. ಅದು ಪ್ರಳಯದ ದಿನ ಅದ. ಇದು ಹಾಳು ಮಾಡಿ ಲೋಕವನ್ನೆಲ್ಲ ಬರಿದಾಗಿ ಹೋಗ್ತದ, ಬರಿದಾಗಿ ಹೋಗ್ತದ, ಹಾಳಾಗಿ ಹೋಗ್ತದ. ಆಮೇಲೆ ಗೊತ್ತಾ, ಪ್ರತಿಯೊಂದು ಲೋಕಕ್ಕೆ ಸಂಪೂರ್ಣ ಸುಲಿಗೆ ಆಗುವುದು. ಸಂಪೂರ್ಣ ಸುಲಿಗೆ ಯೆಹೋವನೇ ಇದನ್ನು ನುಡಿದಿದ್ದಾನೆ. ಭೂಮಿಯ ಪ್ರಲಾಪಿಸುತ್ತಾ ಬಳಲಿದೆ, ಲೋಕ ಕುಗ್ಗಿ ಹೋಗಿದೆ, ಲೋಕ ಉನ್ನತರು ಕಂಗೆಟ್ಟಿದ್ದಾರೆ. ಭೂನಿವಾಸಿಗಳು ದೇವಾಜ್ಞೆಗಳನ್ನು ಮೀರಿ ನೇಮ ಅತಿಕ್ರಮಿಸಿ ಶಾಶ್ವತವಾದ ಒಡಂಬಡಿಕೆಯನ್ನು ಭಂಗಪಡಿಸಿದ್ರಿಂದ ಭೂಮಿ ಅವರ ಹೆಜ್ಜೆಯಿಂದ ಪವಿತ್ರವಾಯಿತು. ಶಾಪ ಲೋಕವನ್ನು ನುಂಗಿಬಿಟ್ಟಿದೆ. ಪಟ್ಟಣ ಎಲ್ಲಿ ನೋಡಿದ್ರು ಹಾಳು 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 ಹಾಳು. ಇಡೀ ಜಗತ್ತು ನಾಶ, ಬೆಂಕಿ ಹತ್ತಿ ಸಮಸ್ತ ಲೋಕ. ಇಲ್ಲಿ ಬರೆದಿದೆ ಗೊತ್ತಾ, ಯೆಹೋವನು ಸರ್ವಲೋಕವನ್ನು ದಂಡಿಸುವುದು, ಇಸ್ರಾಯೇಲರನ್ನು ರಕ್ಷಿಸುವುದು ಎಂಬುದಾಗಿ ಯೆಶಾಯ ಪ್ರವಾದಿ ಗ್ರಂಥ 24ನೇ ಅಧ್ಯಾಯದಲ್ಲಿ ಬರೆದಿದೆ. ಈ ಇಸ್ರಾಯೇಲ್ ದೇಶವನ್ನು ಅಳಿಸಿ ಬಿಡುವುದಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಯೆಹೋವನು ಸರ್ವಲೋಕವನ್ನು ದಂಡಿಸುತ್ತಾನೆ. ಇಸ್ರಾಯೇಲನಂಥ ಭಯಂಕರವಾದ ಯುದ್ಧದಲ್ಲಿ ಕೊನೆಯ ದಿನಗಳಲ್ಲಿ ಆತನು ಉಳಿಸುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ನಾವು ನೋಡ್ತೇವೆ ಗೊತ್ತಂದ್ರೆ ಜಕರಿಯ ಪ್ರವಾದಿಗಂತ 12ನೇ ಅಧ್ಯಾಯ 3ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಜಕರಿಯ ಪ್ರವಾದಿ ಗ್ರಂಥ 12ನೇ ಅಧ್ಯಾಯ 3ನೇ ವಚನದಲ್ಲಿ ಏನಂತಿದೆ? ಆ ದಿನದಲ್ಲಿ ನಾನು ಯೆರೂಸಲೇಮನ್ನು ಸಮಸ್ತ ಜನಗಳಿಗೂ ಭಾರೀ ಬಂಡಿಯನ್ನಾಗಿ ಮಾಡುವೆನು. ಅದನ್ನೆತ್ತುವರೆಲ್ಲರಿಗೂ ಕಡುಗಾಯವಾಗುವುದು. ಲೋಕದ ಸಕಲ ರಾಜ್ಯಗಳು ಅದನ್ನೆತ್ತಿ ಹಾಕಲು ಕೂಡಿ ಬರುವರು. ನೋಡಿ, ಇಡೀ ಸಮಸ್ತ ಲೋಕಕ್ಕೆ ಕಡು ಬಂಡಿಯನ್ನಾಗಿ ನಾವು ಮಾಡ್ತೀವಿ. ಅದು ಎತ್ತಲಕ್ಕೆ ಬರ್ತಾರೆ ಇಡೀ ಜಗತ್ತಿನವರು, ಆದರೆ ಅದು ಎತ್ತಿ ಹಾಕ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ದೇವನಾಮ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಇಡೀ ಸಮಸ್ತ ಲೋಕದಲ್ಲಿ ಯುದ್ಧ ಆಗುವಂಥದ್ದನ್ನು ನಾವು ನೋಡುವಾಗ ಅದು ಯೆರೂಸಲೇಮಿನ ವಿರುದ್ಧನೇ ಯುದ್ಧ. ಅದು ಕೊನೆಯ ದಿವಸ, ಅದು ಡೂಮ್ಸ್ ಡೇ, ಅದು ಲಾಸ್ಟ್ ಡೇ, ಅದು ಫೈನಲ್ ಜಡ್ಜ್ಮೆಂಟ್. ಅದು ಆ ಕೊನೆಯ ಯುದ್ಧ. ಅದು ಇಡೀ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಈ ಲೋಕ ಯಾಶವಾಗಿ ಹೋಗ್ತಕ್ಕಂಥ ಯುಗ ಅದ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇದನ್ನು ಯಾರೂ ಏನು ಗೊತ್ತಂದರೆ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಆಮೇಲೆ ಗೊತ್ತಾ, ಯೆರೆಮೀಯ ಪ್ರವಾದಿಗಳಂಥ 25ನೇ ಅಧ್ಯಾಯದಲ್ಲಿ ಸಹ ಇದೇ ಮಾತು ಹೇಳಿದ್ದಾರೆ. ಪ್ರವಾದಿಗಳು ಹೇಳಿದಂಥ ಮಾತನ್ನೇ ಇವತ್ತು ದಿವಸ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಇದೇನು ಗೊತ್ತಾ, ಯಾರು ವಾಕ್ಯನ ಹೇಳ್ತಕ್ಕಂಥಲ್ಲ. 25ನೇ ಅಧ್ಯಾಯ 31ರಿಂದ 33 ನೋಡು. ಶಬ್ದವು ಭೂಮಿಯ ಕಟ್ಟ ಕಡೆಯವರೆಗೆ ವ್ಯಾಪಿಸಿರುವುದು. ಯೆಹೋವನಿಗೂ ಜನಾಂಗಗಳಿಗೂ ವ್ಯಾಜ್ಯ ಉಂಟಷ್ಟೇ. ನರಜನ್ಮದವರೆಲ್ಲರ ಸಂಗಡ ನ್ಯಾಯಕ್ಕೆ ನಿಲ್ಲುವನು, ದುಷ್ಟರನ್ನು ಖಡ್ಗಕ್ಕೆ ಗುರಿ ಮಾಡುವನು. ಇದು ಯೆಹೋವನ ನುಡಿ. ಸೇನಾಧೀಶ್ವರ ನಿಂತಾನೆ. ಆಹಾ, ಕೇಡು ಜನಾಂಗದಿಂದ ಜನಾಂಗಕ್ಕೆ ಹರಡುವುದು. ದೊಡ್ಡ ಬಿರುಗಾಳಿ ಲೋಕದ ಕಟ್ಟ ಕಡೆಯಿಂದ ಎದ್ದು ಬರುವುದು. ಆ ದಿನದಲ್ಲಿ ಯೆಹೋವನಿಂದ ಹತರಾದವರು ಲೋಕದ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೆ ಬಿದ್ದಿರುವರು. ಅವರಿಗಾಗಿ ಯಾರು ಗೋಳಾಡರು, ಅವರನ್ನು ಯಾರು ಒಟ್ಟುಗೂಡಿಸರು, ಯಾರು ಹೂಣಿಡರು, ಭೂಮಿ ಮೇಲೆ ಗೊಬ್ಬರವಾಗುವರು. ಅಂಥ ಯುದ್ಧ. ಅವರ ಹೆಣಗಳು ಎತ್ತಲಕ್ಕೆ ಯಾರು ಇರೋದಿಲ್ಲ. ಅಷ್ಟು ಮಿಲಿಟ್ರಿ ಬಂದಲ್ಲಿ ಯುದ್ಧ ಮಾಡ್ತಾ ಇದ್ದಾಗಲೂ ಅವರ ಹೆಣ ಎತ್ತಲಕ್ಕೆ ಯಾರೂ ಬರಲ್ಲ. ಯಾರೂ ವಾಪಸ್ಸಾಗಿ ತಿರುಗಿ ಹೋಗಲ್ಲ. ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇಂತಹ ಒಂದು ಭಯಂಕರವಾದಂಥ ದಿನ ಲೋಕದ ಮೇಲೆ ಕಾದಿದೆ. ಅದಕ್ಕೆ ಯೆರೂಸಲೇಮಿನ ಯುದ್ಧ ಆಗುವಂಥ ಸಂದರ್ಭದಲ್ಲಿ ಭಯಂಕರವಾದಂಥ ದಿನ ಹತ್ತಿರ ಆಯಿತು ಎಂಬುದಾಗಿ ನಮ್ಮ ಕರ್ತನು ಅವತ್ತಿನ ದಿವಸ 24ನೇ ಅಧ್ಯಾಯದ ಈ ಒಂದು 21ನೇ ವಚನದಲ್ಲಿ ಆತನು ಈ ರೀತಿಯಾಗಿ ಹೇಳಿದ್ದಾನೆ. ಭೂಮಿ ಉಂಟಾಗಿನಿಂದ ಇಂಥ ಸಂಕಷ್ಟ ಎಂದೂ ಆಗಿಲ್ಲ. ಅಂಥ ಸಂಕಟ ಲೋಕ ಹುಟ್ಟಿದು ಮೊದಲುಗೊಂಡು ಇಂದಿನವರೆಗೆ ಆಗಲಿಲ್ಲ, ಇನ್ನು ಮೇಲೆ ಆಗಿರುವುದಿಲ್ಲ. ಕರ್ತನು ಆ ದಿನಗಳು ಕಡಿಮೆ ಮಾಡದಿದ್ದರೆ ಒಂದು ನರ ಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ಬರ್ತಿದ್ದ ಇಂಥ ಭಯಂಕರವಾದಂಥ ದಿನ ಭೂಮಿ ಹುಟ್ಟಿನಿಂದ ಇಲ್ಲಿವರೆಗೆ ಅಂತ ಮೊದಲನೇ ಮಹಾಯುದ್ಧ ಆಯಿತು, ಮೊದಲನೇ ಪ್ರಪಂಚದ ಯುದ್ಧ ಆಯಿತು, ಎರಡನೇ ಮಹಾಯುದ್ಧ ಆಯಿತು. ಆದರೂ ಅದಕ್ಕಿಂತ ಹೆಚ್ಚಾದಂಥ ಇಂಥ ಒಂದು ದಿನ ಭೂಮಿ ಮೇಲೆ ಎಂದೂ ಇನ್ನು ಬರೋದಿಲ್ಲ. ಅಂಥ ಭಯಂಕರವಾದಂಥ ದಿನ
ಬರಲಿಕ್ಕಿದೆ. ಭೂಮಿ ಮೇಲೆ ಜನ ರಾಶಿ ರಾಶಿ ಹಣಗಳು ಬಿದ್ದಿರ್ತವೆ. ಗೊಬ್ಬರಾಗಿ ಹೆಣ ಎತ್ತುವುದಕ್ಕೆ ಯಾರೂ ದಿಕ್ಕಿರುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೊನೆಯದಾಗಿ ಕರ್ತನ ಪ್ರಿಯರೇ, ಯೆಹೆಜ್ಕೇಲ 34ನೇ ಅಧ್ಯಾಯದ ಈ ಭಾಗದಲ್ಲಿ ಏನು ಗೊತ್ತಂತ ಇಲ್ಲಿ ಬರೆಯಲ್ಪಟ್ಟದ. ಹಾಲೆಲೂಯ. ಯೆಹೆಜ್ಕೇಲನ ಪ್ರವಾದಿ ಗ್ರಂಥ 39ನೇ ಅಧ್ಯಾಯ ಬರೆಯಲ್ಪಟ್ಟದು. ಇಲ್ಲಿ 17ನೇ ಅಧ್ಯಾಯ 39-17 ಬರೆಯಲ್ಪಟ್ಟದ. ಕರ್ತನಾದ ಯೆಹೋವನು ನಿಂತವನು ತಾನೇ, ನರಪುತ್ರನೇ, ಎಲ್ಲ ಬಗೆಯ ಪಕ್ಷಿಗಳಿಗೂ ಸಮಸ್ತ ಭೂಜಂತುಗಳಿಗೂ ಹೀಗೆ ನುಡಿ, ನೀವು ಕೂಡಿ ಬನ್ನಿರಿ, ನಾನು ಇಸ್ರಾಯೇಲಿನ ಪರ್ವತಗಳ ಮೇಲೆ ನಿಮಗಾಗಿ ಮಾಡುವ ಮಹಾಯಜ್ಞಕ್ಕೆ ಎಲ್ಲ ಕಡೆಯಿಂದಲೂ ನೆರೆದು ಬಂದು ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯಿರಿ. ದೇವರೇ ಕರೀತಾನೆ. ಏನಂತ ಹೇಳ್ತಾನೆ ಗೊತ್ತಾ? ಕೊನೆಯ ದಿನಗಳಲ್ಲಿ ಹೇಳು, ಎಲ್ಲ ಬಗೆಯ ಪಕ್ಷಿಗಳು ಅಂದರೆ ಎಲ್ಲ ರಾಷ್ಟ್ರದ ಮಿಲಿಟ್ರಿಗಳು, ಸಮಸ್ತ ಭೂಜಂತುಗಳು ಮತ್ತು ಎಲ್ಲ ಜನರು ನೀವು ಕೂಡಿ ಬನ್ನಿರಿ, ಇಸ್ರಾಯೇಲಿನ ಪರ್ವತದ ಮೇಲೆ ನೀವು ಕೂಡಿ ಬಂದೇನು ಗೊತ್ತಾ, ಯುದ್ಧಕ್ಕಾಗಿ ನೀವು ನಿಂದಿರಿ. ಅಲ್ಲೇ ಏನು ಮಾಡ್ತೇನೆ ಗೊತ್ತಾ, ನಿಮಗೆ ಮಹಾಭೋಜನ ಮಾಡಿಸ್ತೆ. ಅಲ್ಲಿ ನಿಮಗೆ ಮಹಾಭೋಜನ ಯಾವುದು ಗೊತ್ತಾ? ನಿಮ್ಮ ಮಾಂಸವನ್ನು ಆ ಪಶು ಪಕ್ಷಿಗಳಿಗೆ ಹಾಕ್ತೇನೆ. ಅಲ್ಲಿ ಬರೆದಿದೆ ಗೊತ್ತಾ 18ರಲ್ಲಿ, ಟಗರುಗಳು, ಕುರಿಗಳು, ಹೋತಗಳು, ಅಂತೂ ಭಾಷೆಯನ್ನು ಕೊಬ್ಬಿದ ಪಶುಗಳೆಂದರೆ ಬಲಿಷ್ಠರು, ಭೂಪತಿಗಳು, ಇದರ ಮಾಂಸ ರಕ್ತವು ನಿಮಗೆ ಸಿಕ್ಕುವು. ನಾನು ನಿಮಗೋಸ್ಕರ ವಧಿಸಿರುವ ಯಜ್ಞ ಪಶುಗಳ ಮಾಂಸವನ್ನು ಹೊಟ್ಟೆ ತುಂಬ ತಿನ್ನುವಿರಿ, ರಕ್ತವನ್ನು ಅಮಲೇರಿ ಕುಡಿಯುವಿರಿ. ನಾನು ಸಿದ್ಧಪಡಿಸುವ ಔತಣದ ಕುದುರೆ, ರಾಹುತ, ಶೂರ, ಸಕಲ ವಿಧ ಸೈನಿಕ ಇವರನ್ನು ಬೇಕಾದಷ್ಟು ಭಕ್ಷಿಸುವಿರಿ. ಇದು ಕರ್ತನಾದ ಯೆಹೋವನ ನುಡಿವಿ. ನೋಡಿ, ಇಡೀ ಜಗತ್ತಿಗೆಲ್ಲನ ಕರಿತಾ ಇದ್ದಾನೆ. ಬರ್ರಿ ಆಕಾಶದ ಪಕ್ಷಿಗಳೇ, ಬರ್ರಿ ಮಿಲಿಟ್ರಿ ಕರಿತಾನೆ, ಬರ್ರಿ ನಿಮ್ಗೆ ನಾವು ಊಟ ಮಾಡಿಸ್ತೇನೆ. ಎಲ್ಲಿ? ಈ ಒಂದು ಯೆರೂಸಲೇಮಿನ ಬೆಟ್ಟದ ಮೇಲೆ ನಿಮ್ಗೆ ಊಟ ಮಾಡಿಸ್ತೇನೆ. ಬನ್ನಿರಿ ನಿಮಗೆ ಸಿಗ್ತದೆ ಎಂಥದ್ದು, ನಿಮಗೆ ಮೃಷ್ಟ ಭೋಜನ ಮಾಡಿಸ್ತೆ. ಇಂಥ ಭಯಂಕರವಾದಂಥ ದಿನ ಬರ್ತಾ ಇದೆ. ದೇವನಾಮ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಅಂಥ ದಿನ ನಮ್ಮ ಮೇಲೆ ಕಾದುಕೊಂಡಿದೆ. ಜಕರಿಯ ಪ್ರವಾದಿಗಳಂಥ ಕೊನೆಯದಾಗಿ ನಾನು ಹೇಳಿ ಮುಗಿಸ್ತೇನೆ, ಇದು ಫಿಕ್ಸ್ ಆಗಿದೆ. ಈ ಯುದ್ಧ ಫಿಕ್ಸ್ ಆಗಿದೆ ಎಂದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಗೊತ್ತಾ, ಇಲ್ಲಿ ಬರೆಯಲ್ಪಟ್ಟದ ಕೊನೆಯ ಯುದ್ಧಗಳಲ್ಲಿ, ಕೊನೆಯ ವಾರನಲ್ಲಿ ಯೆರೂಸಲೇಮಿನ ಅದ್ಭುತ ರಕ್ಷಣೆ, ಶತ್ರು ಧ್ವಂಸ, ಇಡೀ ಜಗತ್ತೆಲ್ಲ ಧ್ವಂಸ ಹೋಗ್ತದೆ. ಯೆರೂಸಲೇಮ್ ಮಾತ್ರ ರಕ್ಷಿಸ್ತಾನೆ, ಇಸ್ರಾಯೇಲನ್ನು ಮಾತ್ರ ರಕ್ಷಿಸ್ತಾನೆ. ಅಂಥ ದಿನ ಬರ್ತದೆ ಎಂಬುದಾಗಿ ಮೊದಲೇ ಹೇಳಿದ್ದ. ಅದು ಇವತ್ತೆಲ್ಲ ಹೇಳಿಲ್ಲ. ಇಲ್ಲಿ ಬರೆದಿದ್ದ 14ನೇ ಜಕರಿಯ ಪ್ರವಾದಿ ಗ್ರಂಥ 14ನೇ ಅಧ್ಯಾಯ 1ರಿಂದ ಕೆಲವು ವಚನ ನಾವು ನೋಡೋಣ. ಆಹಾ ಚೀಯೋನೇ, ಯೆಹೋವನು ನೇಮಿಸಿದ ದಿನವು ಬರುತ್ತಿದೆ. ಸೂರೆಯಾದ ನಿನ್ನ ಆಸ್ತಿ ಆಗ ನಿನ್ನ ಮಧ್ಯದಲ್ಲಿ ಹಂಚಿಕೆಯಾಗುವುದು. ಹಾಲೆಲೂಯ. ಸೂರೆಯಾಗಿರುವಂಥ ನಿನ್ನ ಆಸ್ತಿ, ನಿನ್ನ ದೇಶ ಆವತ್ತು ದಿವಸ ಹಂಚಿಕೊಡ್ತೇನೆ ನಾನು. ಕೊನೆಯ ಯುಗದಲ್ಲಿ ನಿನ್ನ ದೇಶವನ್ನು, ಇಸ್ರಾಯೇಲಿನ ದೇಶವನ್ನು ಹಂಚಿಕೊಂಡಿದ್ದಾರಲ್ಲ ಸುತ್ತಮುತ್ತಲಿನ ಎಲ್ಲ ರಾಷ್ಟ್ರದವರು. ಇವತ್ತು ದಿವಸ ಅವರು ನಿನಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಿದ್ದಾರಲ್ಲ. ಅಯ್ಯೋ, ನಾನು ಎಲ್ಲರ ಮಧ್ಯದಲ್ಲಿ ಕೊನೆಯ ಯುದ್ಧದಲ್ಲಿ ಗೊತ್ತಾ, ನಿನ್ನ ಆಸ್ತಿಯನ್ನು ನಿನಗೆ ನಾನು ಹಂಚಿಕೊಡುತ್ತೇನೆ. ನಾನು ಸಕಲ ಜನಾಂಗಗಳನ್ನು ಯೆರೂಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು. ಎಲ್ಲ ಜನಾಂಗದವರನ್ನು ಯೆರೂಸಲೇಮಿಗೆ ವಿರುದ್ಧ ಕೂಡಿಸ್ತೇನೆ. ಅಲ್ಲಿ ನಾನು ನ್ಯಾಯ ಮಾಡ್ತೇನೆ. ನಿನ್ನ ದೇಶವನ್ನು ಅವರ ಕೈಯಿಂದ ಕಸಿದುಕೊಂಡು ನಿಮಗೆ ಕೊಡುತ್ತೇನೆ, ಹಂಚಿಕೊಡುತ್ತೇನೆ. ಅವು ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೂರೆ ಮಾಡಿ ಹೆಂಗಸರನ್ನು ಕೆಡಿಸುವು. ಪಟ್ಟಣದ ಅರವಾಸಿ ಜನರು ಸೆರೆಗೆ ಹೋಗುವರು, ಮಿಕ್ಕವರೊಳಗೆ ಪಟ್ಟಣದಲ್ಲಿ ಉಳಿಯುವರು. ಆಗ ಯೆಹೋವನು ಹೊರಟು ಯುದ್ಧದ ದಿನದಲ್ಲೂ ಹಾಗೆ ಆ ಜನಾಂಗಗಳಿಗೆ ಪ್ರತಿಭಟಿಸುವನು. ಯೆರೂಸಲೇಮಿಗೆ ಮೂಡಲ್ಲಿ ಎದುರಾಗಿರುವ ಎಣ್ಣೆ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು ಆ ಗುಡ್ಡವು ಮೂಡಲಿಂದ ಪಡವಳ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡಂಗುರವಾಗುವುದು. ಅವತ್ತಿನ ದಿವಸ ಈ ಒಂದು ಚೀಯೋನು ಬೆಟ್ಟ, ಇದರ ಮೇಲೆ ಸೊಲೊಮೋನನು ಕಟ್ಟಿಸತಕ್ಕಂಥ ಆ ಒಂದು ಪರಿಶುದ್ಧ ದೇವರ ಆಲಯ ಇವತ್ತಿನ ದಿವಸ ಅಲ್ಲಿಲ್ಲ. ಈಗ ಅಲ್ಲೇನಿರುತ್ತೆ, ಅಲ್ಲಿ ಅಕ್ಷ ಬಜ್ಜಿದಿದೆ. ಇವತ್ತು ದಿವಸ ಇಡೀ ಜಗತ್ತಿನಲ್ಲಿ ಅದು ಫೈನಲ್ ವಾರ್, ಡೂಮ್ಸ್ ಡೇ, ಅದು ಡೋಮಿನ ದಿನ. ಆ ಒಂದು ಗೊತ್ತಾ, ಆ ಮಜ್ಜಿದನ್ನು ನಾಶ ಮಾಡ್ತಕ್ಕಂಥ ಒಂದು ದಿನ ಬರ್ತದೆ ಎಂಬುದಾಗಿ ಪ್ರವಾದಿ ಹೇಳಿದ್ದಾರೆ. ನಾನಲ್ಲ, ಇದು ಬರೆಯಲ್ಪಟ್ಟದ. ನಿನಗೆ ಅಲ್ಲಿ ಹಂಚಿಕೆ ಆಗ್ತದ. ನಿನ್ನ ಕದ್ದುಕೊಂಡಂಥ ನಿನ್ನ ದೇಶವನ್ನು ಅವರಿಂದ ನಾನು ವಾಪಸ್ಸಾಗಿ ಕೊಡಿಸ್ತೇನೆ
ಎಲ್ಲ ಜನಾಂಗಗಳಿಗೆ ನಿನಗೆ ವಿರುದ್ಧವಾಗಿ ಕೂಡಿಸ್ತೇನೆ. ಅವರು ಯುದ್ಧಕ್ಕಾಗಿ ಬರುತ್ತಾರೆ. ಬಂದಾಗ ಆ ಬೆಟ್ಟದಲ್ಲಿ ಅವರಿಗೆ ನಾನು ಔತಣ ಸಿದ್ಧ ಮಾಡ್ತೇನೆ. ಅವ್ರಿಗೆ ಏನು ಮಾಡ್ತೇನೆ ಗೊತ್ತಾ, ಅವರ ಹೆಣಗಳು ರಾಶಿ ರಾಶಿಯಾಗಿ ಇಲ್ಲಿ ಬಿದ್ದಿರ್ತವೆ ಎಂಬುದಾಗಿ ಇಲ್ಲಿ ಬರೆಯಲ್ಪಡಿ. ಇಲ್ಲಿ ಹೇಳ್ತಾನೆ, ಆಗ ಇಡೀ ಜಗತ್ತಿಗೆ ವಿರುದ್ಧವಾಗಿ ಅವರು ಬಂದಾಗ ನಾನು ಅವರ ವಿರುದ್ಧವಾಗಿ ಯುದ್ಧ ಮಾಡುವಾಗ ಅಲ್ಲಿ ಏನಾಗ್ತದೆ ಗೊತ್ತಾ, ಆ ಎಣ್ಣೆ ಮರಗಳ ಗುಡ್ಡದ ಮೇಲೆ ನಾನು ಬಂದು ನಿಂತಿರಲು. ಕೊನೆಯುಗದಲ್ಲಿ ಆ ಯೆರೂಸಲೇಮಿನ ಇವರ ದೇಶವನ್ನು ಇವರಿಗೆ ಸ್ವತಂತ್ರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ದೇವರು ತಾನೇ ಆ ಎಣ್ಣೆ ಮರಗಳ ಗುಡ್ಡದ ಮೇಲೆ ಬಂದು ನಿಂತಾಗ ಆ ಗುಡ್ಡದ ಮೇಲೆ ಏನಿದೆ ಗೊತ್ತಾ, ಇವತ್ತು ದಿವಸ ಅಲ್ ಅಕ್ಸಾ ಮಸ್ಜಿದ್. ಆ ಗುಡ್ಡವು ಮೂಡಲಿಂದ ಪಡುವಲವರೆಗೂ ನೋಡು, ಉತ್ತರದಿಂದ ದಕ್ಷಿಣದವರೆಗೂ ಏನಾಯ್ತದ, ಮಹಾಭೂಕಂಪ ಆಗ್ತದೆ. ಮಹಾಭೂಕಂಪ ಆಗಿ ಅದು ಹರಿದು ಹೋಗ್ತದೆ, ಭೂಮಿ ಬಾಯಿ ಬೀಸ್ತದ. ಆಗಿರು ಗೊತ್ತಂದ್ರೆ ಆ ಬೆಟ್ಟದ ಮೇಲಿರ್ತಕ್ಕಂಥ ಆ ಒಂದು ಏನು ಗೊತ್ತ ಡೋಮು ಅದು ಪಾತಾಳಕ್ಕೆ ಇಳಿದು ಹೋಗುತ್ತದೆ ಎಂಬುದಾಗಿ ಇಲ್ಲಿ ಸಂಕೇತ ಮಾಡಿದ್ದಾನೆ. ಯೆರೂಸಲೇಮಿಗೆ ಮೂಡಲು ಎದುರಾಗಿರುವ ಎಣ್ಣೆ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು ಆ ಗುಡ್ಡವು ಮೂಡಲಿಂದ ಪಡವಲಿಗೂ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ಡೊಂಗುರವಾಗುವುದು. ಅದರಲ್ಲಿ ಡೊಂಗುರದಲ್ಲಿ ಗೊತ್ತವ್ರಿಗೆ ಇಳಿದು ಹೋಗ್ತದೆ, ಇರೋದಿಲ್ಲ, ನಾಶ ಆಗೋಗ್ತದೆ. ಬನ್ನಿರಿ, ಎಷ್ಟು ಜನ ಉಳಿಸ್ತೀರಿ ಈಗ ನೋಡೋಣ. ಎಷ್ಟು ರಾಷ್ಟ್ರಗಳು ಬಂದನ್ನು ಉಳಿಸ್ಲಿಕ್ಕಿದ್ದೀರಿ ಬನ್ನಿರಿ. ಎಷ್ಟು ಜನ ಏನು ಗೊತ್ತಾ ಯುದ್ಧ ಮಾಡೋದಕ್ಕೆ ಬರ್ತೀವಿ. ಇದು ನನ್ನ ಸ್ವಾಸ್ಥ್ಯ ಭೂಮಿ, ಇದು ನನ್ನ ಮಕ್ಕಳಿಗೆ ಸ್ವತಂತ್ರ ಮಾಡಿ ಕೊಡೋದಕ್ಕೋಸ್ಕರವಾಗಿ ಇವತ್ತು ದಿವಸ ಕೊನೆ ಯುದ್ಧ, ಇದು ಕಡೇ ದಿನ. ಕರ್ತನಲ್ಲಿ ಪ್ರಿಯರೇ, ಇಂಥ ಒಂದು ಭಯಂಕರವಾದಂಥ ದಿನ ಅದ. ಇಂಥ ಒಂದು ದಿನ ಮತ್ತೊಂದು ಈ ಒಂದು ದಿನ ಇಲ್ಲ. ಈ ದಿನ ಆಗಿದ ಮೇಲೆ ಮತ್ತೊಂದು ದಿನ ಇಲ್ಲ, ಈ ಭೂಮಿಗೆ ಆಯುಷ್ಯ ಇಲ್ಲ. ಇದು ಕೊನೆ ಯುದ್ಧ ಅದ. ಭೂಮಿ ಮೇಲೆ ರಾಶಿ 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 ಹೆಣಗಳು ಬಿದ್ದಿರ್ತವೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. 39 ಈ ಹೇಜ್ಕೀಯೇಲ ಪ್ರವಾದಿ ಗ್ರಂಥ 39ನೇ ಅಧ್ಯಾಯ 11ರಿಂದ ಕೆಲವು ವಚನ ಬರೆಯಲ್ಪಟ್ಟದ. ಆ ದಿನದಲ್ಲಿ ನಾನು ಇಸ್ರಾಯೇಲಿನೊಳಗೆ ಲವಣ ಸಮುದ್ರದ ಮೂಡಣ ದಿಕ್ಕಿನಲ್ಲಿ ಪ್ರಯಾಣಿಕರ ಮಾರ್ಗವಾದ ತಗ್ಗನ್ನು ಗೋಗನಿಗೆ ಹೂಣಿಡುವ ಸ್ಥಳವನ್ನಾಗಿ ಏರ್ಪಡಿಸುವನೇ. ಅಲ್ಲಿ ಪ್ರಯಾಣ ಮಾಡಲು ಆಗುವುದಿಲ್ಲ. ಅಲ್ಲಿ ಗೋಗನನ್ನು ಅವನ ಸಮೂಹವೆಲ್ಲವನ್ನು ಹೂಣಿಡುವರು. ಅದು ಗೋಗನ ಸಮೂಹದ ತಗ್ಗು ಅನಿಸಿಕೊಳ್ಳುವುದು. ನೋಡಿ, ಕೊನೆಯ ಯುದ್ಧದಲ್ಲಿ ಭೂಕಂಪದಿಂದ ಅಲ್ಲೇನಾಗ್ತದೆ, ಯೆರೂಸಲೇಮಿನ ಎಣ್ಣೆ ಮರಗಳ ಗುಡ್ಡದ ಮೇಲೆ ಆತನು ತನ್ನ ಸೈನ್ಯದೊಡನೆ ಬಂದು ನಿಲ್ಲುವಾಗ, ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆಯಲ್ಪಟ್ಟ ಹಾಗೆ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಬಂದು ನಿಂತಿರ್ತಾನೆ. ನಾನು ನೋಡಲಾಗಿ ಯಜ್ಞದ ಕುರಿಯಾದ ಆತನು ಚಿಯೋನು ಪರ್ವತದ ಮೇಲೆ ನಿಂತಿರುವುದನ್ನು ಕಂಡು ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಅವರವರ ಹಣೆಗಳ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟದು. ಇದಲ್ಲದೆ ಪರಲೋಕದ ಕಡೆಯಿಂದ ಜಲಪ್ರವಾಹದ ಘೋಷದಂತೆ, ದೊಡ್ಡ ಗುಡುಗಿನ ಶಬ್ದದಂತೆ ಇದ್ದ ಶಬ್ದವನ್ನು ನಾನು ಕೇಳಿದೆನು. ಆತನು ಆ ಬೆಟ್ಟದ ಮೇಲೆ ಬಂದು ನಿಂತಾಗ ದೊಡ್ಡ ಶಬ್ದ, ಆ ಶಬ್ದದ ದೊಡ್ಡ ಭೂಕಂಪ. ಆ ಎಣ್ಣೆ ಮರಗಳ ಗುಡ್ಡ ಪಶ್ಚಿಮ ಉತ್ತರದಿಂದ ದಕ್ಷಿಣವರೆಗೆ ಹರಿದು ಹೋಗೋದರಿಂದ ಆ ಒಂದು ಪಟ್ಟಣ ಅದರಲ್ಲಿ ಇಳಿದು ಹೋಗುತ್ತದೆ. ಆವಾಗ ಸಮಾಪ್ತಿ ಆಗಿ ಹೋಗ್ತದೆ. ಇಲ್ಲಿ ಬರೆಯಲ್ಪಟ್ಟದ, ಇಸ್ರಾಯೇಲ್ ಜನಾಂಗವನ್ನು ನಾನು ಉಳಿಸುತ್ತೇನೆ, ಅವರನ್ನು ರಕ್ಷಿಸ್ತೇನೆ. ಎಷ್ಟು ಜನ ಅದಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತೀರಿ ಬನ್ನಿರಿ. ಅಮೇರಿಕ ಒಂದು ದಿವಸ ಅದಕ್ಕೆ ಕೈ ಬಿಡ್ಬೋದು, ಬಿಟ್ಟು ಹೋಗ್ತಾರೆ. ಯುರೋಪ್ನ ಬಿಟ್ಟು ಹೋಗ್ತಾರೆ. ಒಂದು ದಿವಸ ಅಮೇರಿಕ ವೀಕ್ ಆಗಿ ಹೋಗ್ತದೆ. ಭವಿಷ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತಿನ ದಿವಸ ಅದಕ್ಕೆ ವಿರುದ್ಧವಾಗಿ ಬರ್ತಕ್ಕಂಥ ಎಲ್ಲ ರಾಷ್ಟ್ರಗಳಿಗೆ ಏನು ಮಾಡ್ತಾರೆ ಗೊತ್ತು, ಯೆರೂಸಲೇಮಿನ ಆ ಒಂದು ತಗ್ಗದ ಪ್ರದೇಶ, ಅದು ಯೆಹೋಷಾಫಾಟನ ತಗ್ಗು ಅಂತಾರೆ, ಅದು ಅರಸನ ತಗ್ಗು ಅಂತದ. ಅಲ್ಲೇನು ಗೊತ್ತಾರ, ಅರ್ಮಗಿದೋನ್ ಅಂತಕ್ಕಂಥ ಜಾಗ ಅದಕ್ಕೆ ಅಂತಾರೆ. ಅದೇ ಯೆರೂಸಲೇಮಿನಲ್ಲಿ ಅದ. ಎಲ್ಲ ದೇಶದವರ ಹೆಣಗಳು ಅಲ್ಲಿ ಆ ಬೆಟ್ಟದ ಮೇಲೆ ಬೀಳುತ್ತವೆ. ಹೂಣಿ ಇಡುವವರು ಯಾರೂ ಸಿಕ್ಕುವುದಿಲ್ಲ. ಇಂಥ ದಿನ ಕರ್ತನಲ್ಲಿ ಪ್ರಿಯರೇ, ಇದು ಇಸ್ರಾಯೇಲರ ಮೇಲೆ ಬಂದಿರತಕ್ಕಂಥ ಭಯಂಕರ ದಿನ. ಆದರೂ ತನ್ನ ಮಕ್ಕಳನ್ನು ರಕ್ಷಿಸಲಿಕ್ಕೆ ಕಳೆದುಕೊಂಡಂಥ ಅವರ ದೇಶವನ್ನು ಪುನಃ ತಿರುಗಿ ಹಂಚಿಕೊಡುವುದಕ್ಕೆ ಕರ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುತ್ತಾನೆ. ಇಂಥ ಮಹಾಯುದ್ಧ ಆಗೋದಕ್ಕಿಂತ ಪೈಲಿಯೇ ಕ್ರೈಸ್ತ ಸಭೆ ಎತ್ತಲ್ಪಡುತ್ತದೆ, ಇಸ್ರಾಯೇಲ್ಗಿಂತ ಮೊದಲೇ. ಇದು ನೆನಪಿಟ್ಕೊಳ್ರಿ. ಇಂಥ ಭಯಂಕರವಾದಂಥ ಯುದ್ಧದ ಭೀತಿಯಲ್ಲಿಯೇ ಕ್ರೈಸ್ತ ಸಭೆ ಎತ್ತಲ್ಪಡುತ್ತದೆ.
ಆ ನಂತರ ಯೆರೂಸಲೇಮಿನ ಮೇಲೆ ಗೊತ್ತಾ ಗೋಗ್ ಮಾಗೋಗನ ಯುದ್ಧ ಪ್ರಾರಂಭ ಆಗ್ತದೆ. ಅದರಲ್ಲಿ ಇಸ್ರಾಯೇಲ್ ದೇಶವರ ಕರ್ತನು ರಕ್ಷಿಸ್ತಾನೆ. ಅಷ್ಟೊತ್ತಿನ ಕ್ರೈಸ್ತ ಸಭೆ ಮೊದಲೇ ತಲುಪಟ್ಟದ. ಆಮೇಲೆ ಗೊತ್ತಾ ಇಸ್ರಾಯೇಲರು ಎಲ್ಲರೂ ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆವಾಗ ಅವರು ಯೇಸು ಕ್ರಿಸ್ತನು ಸ್ವೀಕಾರ ಮಾಡುತ್ತಾರೆ. ಅವರ ರಕ್ಷಕನು ಯೇಸು ಎಂಬುದಾಗಿ ಅವಾಗ ಅರ್ಥ ಮಾಡಿಕೊಳ್ಳುತ್ತಾರೆ. ಆಗ ಅವರು ಬಿಕ್ಕಿ ಬಿಕ್ಕಿ ಅಳುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಆದರೆ ತನ್ನ ಮಕ್ಕಳಿಗೆ ಆತನು ಎಂದು ತನ್ನ ಒಡಂಬಡಿಕೆಯನ್ನು ಎಂದೂ ಮೀರ್ತಕ್ಕಂಥ ದೇವರಲ್ಲ, ಅವರನ್ನು ಕಾಪಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ತಂದೆಯಾದ ದೇವರ ಈ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮೀಯ ಧ್ಯಾನಕ್ಕೆ ಆಶೀರ್ವಾದ ಮಾಡಲಿ. ಆಮೇನ್ ಆಮೇನ್. ಪ್ರೆಸ್ ದ ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು.